ಈ ಅಪ್ಪ ಕರೆಕ್ಟ್ ಟೈಮ್ ಬರದೇ ಇಲ್ಲ. ಎಸ್ಸಲ್ಲಿ ಹೇಳಿದ್ರು ನೋಡು. ಅಲ್ಲ ರಾಮ ಸುಜಾ ಈಗಷ್ಟೇ ಹೇಳ್ತಾ ಇದ್ದೆ, ಟೈಮ್ ಕರೆಕ್ಟ್ ಆಗಿ ನೀವು ಯಾವತ್ತು ಬರಲ್ಲ ಅಂತ. ಅಷ್ಟ್ರಲ್ಲಿ ನೀವು ಎಂಟ್ರಿ ತಗೊಂಡ್ಬಿಟ್ರಿ. ಏನ್ ಮಾಡ್ಲಪ್ಪ, ವಯಸ್ಸಾಯ್ತು, ಒಂಟಿ ಜೀವ ಬೇರೆ. ನಮ್ ಕಷ್ಟ ನಿಮ್ಗೆಲ್ಲ ಎಲ್ಲಿ ಓದಾಡ್ಬೇಕು. ಹೋಗಿ ಹೋಗಿ, ಟೈಮ್ ಆಯ್ತು, ಶೋ ಶುರು ಮಾಡಲ್ಲ. ಹೋಗಿ ಹೋಗಿ ಹೋಗಿ. ಮೋಜಂಬೋಗೆ ಮೊಗ್ಯಾಂಬೋ ಗೆಟಪ್ ಅಲ್ಲಿ ದಯಣ್ಣ ಬಂದ್ರೆ ನಮ್ಗೆ ತಲೆನೋವು ಬಂತು. ಅವರ್ ಯು ದಯಣ್ಣ? ಸೂಪರ್. ಅವರ್ ಯು ಆಡಿಯನ್ಸ್? ಅವರ್ ಯು ನಾಯ್ಸ್ ಪೊಲ್ಯೂಷನ್? ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಈಗ ಹೋದ ವರ್ಷ ಬಿಗ್ ಬಾಸ್ ಎಲ್ಲರೂ ನೋಡಿದೀರಾ ಅಲ್ವಾ? ಓಕೆ, ಈ ಸಲ ನಮ್ಮ ಚಂದನ್ ಶೆಟ್ಟಿ ಗೆದ್ದಿದ್ದು. ಅದಕ್ಕೆ ಮುಂಚೆ ಬಿಗ್ ಬಾಸ್ ಆದಾಗ ಗೆದ್ದಿದ್ದು ಪ್ರಥಮ್ ಅಲ್ವಾ? ಆದ್ರೆ ಪ್ರಥಮ್ ಬಿಗ್ ಬಾಸ್ ಗೆದ್ದಾದ ಮೇಲೆ MLA ಆಗ್ಬಿಟ್ಟಿದ್ದಾನೆ. ಇದ್ಯಾ ಈ ಮಧ್ಯದಲ್ಲಿ ಯಾವಾಗ MLA ಆದಂತ ನೀವೆಲ್ಲ ಕನ್ಫ್ಯೂಸ್ ಪಡ್ತಾ ಇದೀರಾ? ಕನ್ಫ್ಯೂಸ್ ಆಗ್ಬೇಡಿ. ಅದು ಎಲೆಕ್ಷನ್ ಇಲ್ದೇನೆ MLA ಆಗಿದ್ದಾನೆ ಅಂದ್ರೆ ಅದಕ್ಕಿರುವಂತ ಒಂದೇ ಒಂದು ಸಾಧ್ಯತೆ ಸಿನಿಮಾ. ಸೊ ಈಗ ಪ್ರಥಮ್ ಅಭಿನಯದ ಹೊಸ ಸಿನಿಮಾ MLA, ಈ ಸಿನಿಮಾ ತಯಾರಾಗಿದೆ. ಸೊ ಇವಾಗ ಮಜಾ ಟಾಕೀಸ್ ಮನೆಗೆ MLA ಚಿತ್ರತಂಡದವರು ಬರ್ತಾ ಇದ್ದಾರೆ. ಅವ್ರ ಹತ್ರ ಮಾತಾಡೋಣ, ತರಲೆ ಮಾಡೋಣ. ಸೊ ಪ್ಲೀಸ್ ವೆಲ್ಕಮ್ ಮಾಜಿ ಮಂತ್ರಿಗಳಾದಂತ HM ರೇವಣ್ಣ ಸರ್, ಪ್ರಥಮ್, ರೇಖಾ, ಸೋನಲ್ ಹಾಗೂ ಡೈರೆಕ್ಟರ್ ಮೌರ್ಯ ಮಂಜು. MLA ಫೇಸ್ ವ್ಯಾಲ್ಯೂ ಇಲ್ದಿರ ಪೊಲಿಟಿಷಿಯನ್. MLA ಏನಂತ ಇನ್ನೊಂದ್ಸಲ ಹೇಳು. ಫೇಸ್ ವ್ಯಾಲ್ಯೂ ಇಲ್ದಿರ ಪೊಲಿಟಿಷಿಯನ್ MLA. ಅದಕ್ಕೆ ಬಿಲ್ಡಪ್ 4 ಜನ ಬೇಕು, ಹಂಗೆ ಬರಕಾಲ. ಬಂದ್ರಮ್ಮ, ಯಾರಿದ್ದೀರಾ ನನ್ನ ಅಭಿಮಾನಿಗಳು? ಪಾಪ 4 ಜನ ಬರೋದು ಬೇರೆದಕ್ಕೆ ಕಣ. 6 ಜನ ಬಂದ್ರು, 6 ಜನ ಬಂದ್ರು. ಬಿಲ್ಡಪ್ ಬಂದ್ರ ಯಾರೇ ಬಂದ್ರಮ್ಮ. ಸಂಜೆ ಮುಗಿದ್ಮೇಲೆ 500 ರೂಪಾಯಿ ಕೊಡ್ತೀನಿ. ಜೈಕಾರಕ್ಕೆ ಹೋಗಿ. ಇಬ್ಬರೇ ಬಂದ್ರಲ್ಲ, ಸಾಕು ಸಾಕು ಸಾಕಾ? ಓಕೆ ಡನ್. ಬಾ, ಅದೇನ್ ಬಿಲ್ಡಪ್ ತಗೋತೀಯಪ್ಪ. ಆಪೋಸಿಟ್ ಅಮ್ಮಂಗ್ ಒಂದೋಟು ಬೀಳಕ್ಕಿಲ್ಲ. ಅಲ್ಲಪ್ಪ, ಅಲ್ಲ, ನೀನ್ ಇದೇ ಎನರ್ಜಿ ಹೋಗ್ ಹೋಗ್ ಟೆನ್ನಿಸ್ ಅಲ್ಲೋ. 500 ರೂಪಾಯಿ ಮೇಲೆ ಕೊಡ್ತೀನಿ ಸಂಜೆ ಹೋದ್ಮೇಲೆ. ಜೈ ಒಂದ್ಸಲ ಜೈ ಅನ್ನು. ಕಣ, ಅದೇನೋ ಹಿಂಗ್ ಮಾಡ್ತಿಲ್ಲ, ಏನ್ ಮಾಡೋದ್ ನೀನು? ಅದು ಜೈಕಾರ ಕೂಗಿ ಅಂತ ಬಿಲ್ಡಪ್. ಇದಿಷ್ಟೇ ಎನರ್ಜಿ ಬ್ಯಾಡ್ಮಿಂಟನ್ ಅಲ್ಲೋ ಟೆನ್ನಿಸ್ ಅಲ್ಲೋ ಇದ್ರೆ ಚಾಂಪಿಯನ್ ಆಗ್ಬಿಡ್ತಾ ಇದ್ದೆ ಅಲ್ವಾ? ಒಲಿಂಪಿಕ್ಸ್ ಅಲ್ಲಿ 2, ಅದ್ರಲ್ಲೊಂದು. ಅಪ್ಪ ಒಂದ್ ನಿಮಿಷ ಇರು, ದೊಡ್ಡವ್ರು ಬಂದಿದ್ದಾರೆ, ಮಾತಾಡ್ತಾರೆ ಒಂದ್ ನಿಮಿಷ. ಸರ್ ಹೇಗಿದ್ರಿ ಸರ್? ಚೆನ್ನಾಗಿದ್ದೀರಿ. ವೆಲ್ಕಮ್ ಟು ಮಜಾ ಟಾಕೀಸ್ ಸರ್. ಥ್ಯಾಂಕ್ ಯು. ಬಹಳ ದಿನಗಳಾದ್ಮೇಲೆ ನಿಮ್ಮನ್ನ ನೋಡ್ತಾ ಇದ್ದೀನಿ. ಅದು ಈ ವೇದಿಕೆ ಮೇಲೆ ನಿಮ್ಮನ್ನ ನೋಡ್ತಿರೋದು ಬಹಳ ಖುಷಿ ಆಯ್ತು ಸರ್. ಬಹಳ ಸಂತೋಷ. ಸೊ ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ಎಲ್ಲ ರಾಜಕೀಯವನ್ನ ಬದಿಗಿಟ್ಟು ಮಜಾ ಮಾಡಕ್ ಬಂದಿದ್ದೀರಾ ಸರ್? ಮಜಾ ಮಾಡಕ್ಕೇನಿಲ್ಲ, ಮಜಾ ಮಾಡ್ಬೇಕು ಸರ್. ಮಜಾ ಟಾಕೀಸ್ ಬಂದ್ಬಿಟ್ಟು ಮಜಾ ಮಾಡಿಲ್ಲ ಅಂದ್ರೆ ಹೆಂಗೆ ಸರ್? ಅಲ್ವಾ? ಎಸ್ ಟೆಲ್ ಮಿ. ಇವರು ನಮ್ಮ ಮುಖ್ಯ ಅತಿಥಿಗಳು ಇವತ್ತಿಗೆ, ನಮ್ಮ ರೇಖಾ ಅವರು. ಹೇಗಿದ್ದೀರಿ? ಸೂಪರ್ ಫೈನ್. ಸ್ವಲ್ಪ ನೆಗಡಿ ಆಗಿದೆ. ಸ್ವಲ್ಪ ನೆಗಡಿ ಆಗ್ಬೇಕು ಮನುಷ್ಯನ್ಗೆ ಯಾವಾಗ್ಲೂ ಯಾರು ಹೇಳ್ತಾ ಇರ್ತೀನಿ, ಏನ್ರಿ ದಪ್ಪ ಆಗ್ಬಿಟ್ಟಿದ್ರಾ, ಏನ್ರಿ ಸಣ್ಣ ಆಗ್ಬಿಟ್ಟಿದ್ರಾ, ಏನ್ರಿ ಚೇಂಜ್ ಆಗ್ಬಿಟ್ಟಿದ್ರಾ, ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ರಾ ಅಂತ. ಅದಕ್ಕೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸರ್, ಮನುಷ್ಯ ಯಾವಾಗ್ಲೂ ಏರುಪೇರು ಇದ್ರೆ ಬದುಕಿದಾನೆ ಅಂತ, ಒಂದೇ ತರ ಇದ್ರೆ ಸತ್ತೋಗ್ಬಿಟ್ಟಿದ್ದಾನೆ ಅಂತ. ಸೊ ಹಾಗಾಗಿ ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಥಿಂಗ್ ಇನ್ ಲೈಫ್ ಅಂದ್ರೆ. ಹೌ ಆರ್ ಯು? ಐ ಆಮ್ ಗುಡ್. ವೆಲ್ಕಮ್ ಟು ಮಜಾ ಟಾಕೀಸ್. ಥ್ಯಾಂಕ್ ಯು ಸೋ ಮಚ್. ಸೊ MLA ಚಿತ್ರತಂಡದವರು ಮಜಾ ಟಾಕೀಸ್ ಬಂದಿರೋ ಮುಂದೆ ನೋಡಪ್ಪ ಕಂದ. ನಿಮ್ಗೆ ತಂಗಿ ಇಲ್ಲ ಅನ್ನೋ ಕೊರಗು ನೀಗ್ಸಕ್ ಬಂದವ್ರೆ. ಅಲ್ಲ, ತಂಗಿನ ಹಾಕೊಂಡು ಪಿಕ್ಚರ್ ಮಾಡಿದ್ಯಾ ನೀನು? ನಿಮ್ ತಂಗಿ ನನಗಲ್ಲ, ನಿಮ್ ತಂಗಿ. ಅಲ್ಲ ಕಣೋ,
ಏಳೇಳು ಜನ್ಮದ ಅನುಬಂಧ ಇದ್ರೆ ಸಂಬಂಧಿಕರಾಗೋದು. ನೀನ್ ಬಂದ್ಬಿಟ್ಟು 7 ಸೆಕೆಂಡಲ್ಲಿ ಇವ್ರು ನಿಮ್ ತಂಗಿ, ಇವ್ರು ನಿಮ್ ಸೋದರ ಮಾವ, ಇವ್ರು ನಿಮ್ಮ ಮತ್ತೆ ಅಂದ್ರೆ ಆಗ್ಬಿಡ್ತಾರ? ಆಗ್ತಾರೆ ಹೆಂಗ್ ಆಗ್ಬಿಡ್ತಾರೆ? ಹಂಗಾಯ್ತಾರೆ. ಅಂದ್ರೆ ಇವಳು ನಿನ್ ತಂಗಿ? ಅಲ್ಲ, ನನಗಲ್ಲ, ನಿಮಗೆ. ಯಾಕೆ ನೀನ್ ಹೇಳಿದ್ ನಾನು ಕೇಳಿಸ್ಕೋಬೇಕಾ? ಬೇಡ, ಕೇಳಿಸ್ಕೊ. ಓಕೆ. ಚಿಕ್ಕಪ್ಪನ ಮಗಳು. ಚಿಕ್ಕಪ್ಪನ ಮಗಳು. ನನ್ ಚಿಕ್ಕಪ್ಪನ ಮಗಳು ನಿಂಗ್ ತಂಗಿ. ಓಕೆ, ಒಳ್ಳೇದಾಗಿ. ವೆಲ್ಕಮ್, ದಯವಿಟ್ಟು ಬನ್ನಿ ಪ್ಲೀಸ್. ಪ್ರಥಮ್ಗೆ ಕೌಂಟರ್ ಕೊಡೋದ್ ನೀವ್ ಒಬ್ರೇನೆ ನಾನ್ ನೋಡಿರೋದು. ಕೌಂಟರ್ ಕೊಟ್ಟು ಅವ್ರು ಸುಮ್ನೆ ಆಗೋದ್ ನಿಮ್ಮಿಂದ. ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಸುಜಾ, ನೀವ್ ಹೇಳಿದ್ರಲ್ಲ ಚೇಂಜ್ ಆಗಲ್ಲ, ಮನುಷ್ಯ ಚೇಂಜ್ ಆಗ್ತಾನೆ ಇರ್ಬೇಕು ಅಂತ. ಜೀವನದಲ್ಲಿ 30 ವರ್ಷದ ನೋಡ್ತಾ ಇದೀನಿ. ಮಿನಿಸ್ಟರ್ ಆಗಿರ್ಲಿ, ಏನೇ ಆಗಿರ್ಲಿ, ನಾಳೆ ಮುಖ್ಯಮಂತ್ರಿ ಆದ್ರೂ ಚೇಂಜ್ ಆಗದೆ ಇರೋರು ಅಂದ್ರೆ ರೇವಣ್ಣ ಅವರು ಒಬ್ರೇನೆ. ರೇವಣ್ಣ ಸರ್, ನೀವು ನಿಮ್ಮ ಮಗ ಕೂಡ, ಇವ್ರ ಮಗ ಕೂಡ ಅನೂಪ್ ಇಸ್ ಅ ವೆರಿ ಗುಡ್ ಆಕ್ಟರ್. ಹೀರೋ ಆಗಿ ಒಂದು ಸಿನಿಮಾ, ನಮ್ಮ ಮಜಾ ಟಾಕೀಸಲ್ಲೇ ಪ್ರಮೋಷನ್ ಕೂಡ ಬಂದಿದ್ರು. ವಿ ಹ್ಯಾಡ್ ಅ ಲವ್ಲಿ ಟೈಮ್. ಆ ಮಗನ ಪಿಕ್ಚರ್ ಅಲ್ಲೇ ಮಾಡ್ಲಿಲ್ಲ, ಮತ್ತೆ MLA ಪಿಕ್ಚರ್ ಅಲ್ಲಿ ಮಾಡೋದಕ್ಕೆ ಹೆಂಗ್ ಒಪ್ಕೊಂಡ್ರಿ? ನೀನ್ ಕೂತ್ಕೊಂಡು ಹೇಳಿ ಸರ್. ಅದಕ್ಕೊಂದು ಕಾರಣ ಏನಿಲ್ಲ, ಮನೆಗೆ ಬಂದ್ರು. ಪ್ರಥಮ್ ಮತ್ತೆ ಮೌರ್ಯ ಇಬ್ರು ನನಗೆ ಆತ್ಮೀಯರು. ಪ್ರಥಮ್ನ ನಾನು ಬಿಗ್ ಬಾಸ್ ಅಲ್ಲಿ ನೋಡಿದ್ದೆ, ಸಮಯ ಸಿಕ್ಕಿದಾಗ ಇದ್ರಲ್ಲಿ ನೋಡ್ತಾ ಇದ್ದೆ. ನನಗೆ ಜನಗಳು ಕೊಟ್ಟಂತ ಬೆಂಬಲ, ಈತನ ಒಂದು ಚೇಷ್ಟೆ ಅನ್ಬೇಕು, ಅದ್ ಏನ್ ಅನ್ಬೇಕು, ಈ ತರ ಅಟ್ರಾಕ್ಟ್ ಮಾಡ್ತಾ ಇದ್ದಿದ್ದ ರೀತಿ ಜೊತೆಗೆ. ಇದೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಇವಾಗ ನೀವು ರಾಜಕೀಯದಲ್ಲಿ ಇಷ್ಟು ವರ್ಷ ಸಕ್ರಿಯವಾಗಿ ಭಾಗವಹಿಸಿದ್ದೀರಾ, ಆಮೇಲೆ ತುಂಬಾ ಹೆಸರು ಮಾಡಿದ್ದೀರಾ. ಸೊ ಈ ಏನಂದ್ರೆ ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ, ಯಾವಾಗಲೂ ಒಂದು ತೂತು ಮೆಮ್ಮೆ ನಡೀತಾನೆ ಇರುತ್ತೆ ಸರ್. ನೀವು ಸರಿ ಇಲ್ಲ, ನಾವು ಸರಿ ಇದೀವಿ, ನಾವು ಸರಿ ಇಲ್ಲ, ನೀವು ಸರಿ ಇದೀವಿ, ಈ ತರದೊಂದು ದಟ್ ಇಸ್ ಕಾಮನ್. ನಿಮಗೆ ಈ ಒಂದು ವಾದ ವಿವಾದ ಜಾಸ್ತಿ ಇಂಪ್ರೆಸ್ ಆಯ್ತಾ, ಅಥವಾ ನಮ್ಮ ಪ್ರಥಮ್ ಬಿಗ್ ಬಾಸ್ ಅಲ್ಲಿ ಮಾಡಿದಂತ ಗಲಭೆಗಳು ಜಾಸ್ತಿ ಇಷ್ಟ ಆಯ್ತಾ? ಈ ರಾಜಕೀಯ ನೋಡಿ ನಮ್ಗೆ ಅದೇನು ಜಾಸ್ತಿ ಅನ್ಸಲ್ಲ. ಈ ಬಿಗ್ ಬಾಸ್ ಗಲಾಟಿನೇ ನನಗೆ. ಹೇಗಿತ್ತು ಸರ್ ಆಕ್ಟ್ ಮಾಡಿದ ಅನುಭವ? ನನಗೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಕೆಂಪೇಗೌಡ ನಾಟಕದಲ್ಲಿ ಮಾಡಿದ್ದೆ. 2 ಸಣ್ಣ ಪುಟ್ಟ ಇವುಗಳಲ್ಲಿ ಸೀರಿಯಲ್ ಮಾಡಿದ್ದೆ. ವಿದ್ಯಾರ್ಥಿ ದೆಸೆಯಿಂದನೂ ಕೂಡ ಈ ನಾಟಕಗಳು, ನಾಗಾಭರಣ, ನಾಗೇಶ್, CGK, ಈ ಸಿಂಡ್ರಿಲ್ಲಾ ನಾಟಕಗಳು, ಇವೆಲ್ಲ ನಾಟಕಗಳು ನೋಡುವಂತ ಕಲೆ ನನಗೆ. ಅದರಿಂದ ನನಗೆ ಇಚ್ಛೆ ಇತ್ತು. ಇವ್ರು ಕರೆ ಕೊಟ್ರು, ಒಂದ್ ಚಾನ್ಸ್ ನೋಡೋಣ ಅಂತ. ಮೊದ್ಲು ಒಪ್ಲಿಲ್ಲ, ಆಗಲ್ಲಪ್ಪ ಬೇಡ ಅಂದೆ. 3 ಸಾರಿ ಬಂದ್ರು. ಇವ್ರಿಬ್ರು ಬಂದು ಕೇಳಿದ್ದು ನೋಡಿ ಆಯ್ತಪ್ಪ, ಆದ್ರೆ ನಾನು 2 ದಿವಸ ಕೊಡ್ತೀನಿ ಇದ್ದೆ. 3 ದಿವಸ ಅಂದ್ರು. 3 ದಿವಸ ಆದ್ರು, 2 ದಿವಸ ಕೊಡ್ತೀನಿ ಆಯ್ತು ಅಂತ ಹೇಳಿದ್ರು. ಟೈಮ್ ಕೊಟ್ಟೆ, ಚೆನ್ನಾಗಿ ಮಾಡಿದ್ರು. ಬಟ್ ಸೃಜನ್ ಅವ್ರೆ, ನಾನು ಒಂದು ತುಂಬಾ ಖುಷಿ ಪಡೋದೇನಂದ್ರೆ, ಇವ್ರ ಜೊತೆ ಆಕ್ಟ್ ಮಾಡ್ಬೇಕಾರೆ ನಾನ್ ಸೈಕಲ್ ಹೊಡಿತಿದ್ದೆ. ಅಂದ್ರೆ ಡೈಲಾಗ್ ಇದ್ದಿದ್ 3 ಲೈನು 3 ಟೇಕ್ ತಗೊಂಡೆ. ಇವ್ರು ಅರ್ಧ ಪೇಜ್ ಡೈಲಾಗ್ ಒಂದೇ ಟೇಕು, 1 ಟೇಕ್ ಆರ್ಟಿಸ್ಟ್. ಸೊ ಇವ್ರು ಪಾಲಿಟಿಷಿಯನ್ ಆಗಿಲ್ದಲ್ಲೇ ಇದ್ದಿದ್ರೆ ಗ್ಯಾರಂಟಿ ಒಂದ್ ಅದ್ಭುತವಾದ ಆಕ್ಟರ್ ಅಂತೂ ಆಗಿರೋರು 100%. ನನ್ನೊಂದು ಕ್ಲಾರಿಟಿ ಐತೆ. ಈಗ ಆಕ್ಚುಲಿ ಹೆಂಗಾಯ್ತು ಅಂತ ಹೇಳ್ತೀನಿ. ಈಗ ನಮ್ಮ ಸಿನಿಮಾ ಹೆಸರು MLA ಬಂತು. MLA ಪ್ರಥಮ್ MLA ಆದ್ರೆ CM ಎಂತೆಂತವ್ರು ಇರ್ಬೋದು ಅನ್ನೋ ಜನಕ್ಕೊಂದು ಕ್ಯೂರಿಯಾಸಿಟಿ ಇರ್ತದೆ. ನಮ್ಮ ಆಪ್ಷನ್ ಇದ್ದಿದ್ದು ರೇವಣ್ಣ ಸರ್ ಹೋಗಿ ಕೇಳಿದ್ವಿ, ಸಿದ್ದರಾಮಣ್ಣನೇ ಹೋಗಿ ಇಟ್ಕೊಂಡ್ ಮಾಡಿಸ್ಬಿಟ್ಟ ಅಂತ. CM ಸರ್ ಕೇಳಿದ್ವಿ, ಹಿಂಗಾಯ್ತು ಅಂತ. ನೆಕ್ಸ್ಟ್ ಆಪ್ಷನ್ ರೇವಣ್ಣ ಸರ್. ಇಬ್ರು ತಲೆಯಲ್ಲಿ ಇಟ್ಕೊಂಡಿದ್ದೆ. ನಾನು ತಲೆಯಲ್ಲಿ ಇಟ್ಕೊಂಡಿದ್ದು ರೇವಣ್ಣ ಸರ್ ಆಕ್ಟ್ ಮಾಡ್ಲಾ ಅಂದ್ರೆ ಸಿದ್ದರಾಮಣ್ಣ ಮಾಡ್ಬೇಕು, ಹಿಂಗೆ ಇಟ್ಕೊಂಡಿದ್ದೆ. ಸಿದ್ದರಾಮಣ್ಣ ಮಾಡಿದ್ರೆ ರೇವಣ್ಣ ಮಾಡಿದ್ರೆ ಇಬ್ರು ಒಂದೇ. ಹೋಗಿ ಇಟ್ಕೊಂಡು ಅಪ್ರೋಚ್ಮೆಂಟ್ ಕೊಟ್ಟು ಇಟ್ಕೊಂಡು ಕರ್ಕೊಂಡ್ಬಂದು ಆಕ್ಟ್ ಮಾಡಿಸ್ಬಿಟ್ಟು. ಓಕೆ, ನಿರ್ದೇಶಕರೇ ಸಿನಿಮಾದ ಫಸ್ಟ್ ಶಾಟ್ ಫಸ್ಟ್ ಟೇಕ್ ಓಕೆ ಸರ್ ಇವ್ರದ್ದು. ಹೌದಾ? ಸಿನಿಮಾದಲ್ಲಿ ಫಸ್ಟ್ ಶಾಟ್ ಇವ್ರದ್ದು, ಫಸ್ಟ್ ಸೀನ್ ಅದು, ಫಸ್ಟ್ ಟೇಕ್ ಓಕೆ. ಇವ್ರದ್ದಾದ್ಮೇಲೆ ಕೌಂಟರ್ ಎಲ್ಲ ಗ್ರೇಕಾ ಮೇಡಮ್ದು, ಇವ್ರದ್ದು ವೆಂಕಟೇಶ್ ಅವ್ರದ್ದು. ಅವ್ರು ಹೇಳಕ್ ಆಗ್ತಾ ಇಲ್ಲ. ಆಮೇಲೆ ಇವ್ರು ಹೇಳಿದ್ರು, ನೋಡ್ರಮ್ಮ ಇಲ್ಲಿ ನಾನು ಮಂತ್ರಿಯಾಗಿ ಬಂದಿಲ್ಲ, ಒಬ್ಬ ಕಲಾವಿದ. ಈಗ ನನ್ನ ಡೈಲಾಗ್ ಇದಾಯ್ತು, ನೆಕ್ಸ್ಟ್ ನಿಂದ ಹೇಳಮ್ಮ ಕೌಂಟ್ರ್ ಇದು ಅಂತ ಹೇಳಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಟೇಕ್ ಓಕೆ ಆಯ್ತು, 4th ಟೇಕ್ ಇವರ ಸಜೆಷನ್ ಮೇಲೆ. ಕ್ಯಾಚಿಂಗ್ ಬಿಟ್ಬಿಡ್ತಾ ಇದ್ರು. ನಾನು ಹೇಳಿದೆ ಬಿಡಬೇಡಿ, ಇಲ್ಲಿ ಇದು ಹೇಳಿದ್ರಲ್ಲ ಹೇಳಿ, ಒಬ್ಬ ಹೇಳಿ. ಈಗ ಪೊಲಿಟಿಷಿಯನ್ ಕ್ಯಾರೆಕ್ಟರ್ ನ ಪೊಲಿಟಿಷಿಯನ್ ಆಗಿ ಬಹಳ ಚೆನ್ನಾಗಿ ಮಾಡೋರೆ. ಈಗ ವಿಲನ್ ಕ್ಯಾರೆಕ್ಟರ್ ಇವ್ರು ನಿಜ ಜೀವನದಲ್ಲಿ ವಿಲನ್ ಆಗು ಮಾಡಕ್ ಇಷ್ಟೊಂದು ಹಿಂದೆ ಆಗ್ತದೆ. ನಂಗೆ ಅದು ಬೇಜಾರಾಗಿದೆ. ರಿಯಲ್ ಲೈಫ್ ಕ್ಯಾರೆಕ್ಟರ್ಗೆ ವಿಲನ್ ಕ್ಯಾರೆಕ್ಟರ್ ಬಹಳ ಹತ್ರವಾದ ಕ್ಯಾರೆಕ್ಟರ್. ಮಾಡಕ್ಕೆ ಒಮ್ಮರ್ ಸೈಕಲ್ ಹೊಡೆದ್ರೆ ನಂದೆ ನೆಕ್ಸ್ಟ್ ಸ್ಕೂಟರ್ ತಗೊಂಡು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದೇ ಇಲ್ಲ, ಅಲ್ಲೇ ಇದ್ದಾರೆ.
ನಾನ್ ಹೇಳಿದ್ದು ವಿಲನ್ ಕ್ಯಾರೆಕ್ಟರ್ ನಿಜ ಜೀವನದಲ್ಲಿ ಅಂತ, ಅದು ರಿಯಾಲಿಸ್ಟಿಕ್ ಆಗಿ ಅಮ್ಮ ಕ್ಲೀನ್ ಆಗಿ ಸೂಟ್ ಆಯ್ತಿತ್ತು, ಮಾಡ್ಬೇಕಾಯ್ತು, ಸೈಕಲ್ ಹೊಡೆದ್ರು, ನೆಕ್ಸ್ಟ್ ಸ್ಕೂಟರ್ ತಗೊಡ್ತೀನಿ ಅಂತ ಹೇಳಿದ್ದೆ. ಬಾಯ್ಲಿ ಒಂದ್ ನಿಮಿಷ ಬಾಯ್ಲಿ ಒಂದ್ ನಿಮಿಷ ಹಿಂಗೆ ನಿಂತ್ಕೊ. ಏನಕ್ಕೆ? ಒಂದ್ ನಿಮಿಷ ನಾನೇನು ಮಾಡಲ್ಲಪ್ಪ ಏನು ಮಾಡಲ್ಲಪ್ಪ. ಯಾವಾಗ್ಲೂ ಹೇಳಪ್ಪ ಒಂದ್ ನಿಮಿಷ. ಇದು ಯಾವ ತರ ಶೂ ಕಟ್ಟಿರೋದು ನನ್ಗೆ ಗೊತ್ತಾಗಬೇಕು. ಒಂದು ಕ್ಲೋಸ್ ಅಪ್ ಹಾಕ್ರೆ ಅಲ್ಲ ಕಣ, ಒಂದ್ ಹಿಂದಕ್ಕೆ ಕಟ್ಕೊಂಡಿದ್ಯಾ, ಒಂದ್ ಮುಂದಕ್ಕೆ ಕಟ್ಕೊಂಡಿದ್ಯಾ, ಏನದು ಫ್ಯಾಷನ್ ಅಮ್ಮ. ಫ್ಯಾಷನ್ ಅಲ್ಲ ಅದು, ಮರ್ತೀನಿ ಹಾಕೊಂಡ್ರೆ ಇರೋದಂಗೆ ಬಾಸ್, ಅದು ಫ್ಯಾಷನ್. ಈಗ ಶೂ ಹಂಗ್ ಬಂದೈತೆ. ಈಗ ನೋಡಿ, ಒಂದು 8 ಇಂಚ್ ಇರ್ತದೆ, ಒಂದು 9 ಇಂಚ್ ಇರ್ತದೆ, ಫ್ಯಾಷನ್ ಅದು. ನೀವು ಅಡ್ವಾನ್ಸ್ಡ್ ಆಗಿಲ್ವಾ? ನೀವು 1994ನೇ ಇಸ್ವಿ ಕಾಲದಲ್ಲಿ ಇದ್ದೀರಾ, ಇದು 2018 ಅಮ್ಮ. ಅವ್ರು ಹೇಳಿದ್ರಲ್ಲ ನೀ ಇನ್ನ ಬಿಗ್ ಬಾಸ್ ಬಿಟ್ಟು ಬಂದಿಲ್ಲ. ಅವ್ರು ಹೇಳ್ತಾರ, ಅವ್ರು ಹೇಳಿದ್ದೆಲ್ಲ ಕೇಳ್ಕೊಂಡ್ರೆ ಹಂಗಂದ್ರೆ ನೀನ್ ಹೇಳಿದೆಲ್ಲ ಕೇಳ್ಕೊಂಡ್ರೆ ಕಾಂಪ್ರಮೈಸ್ ಆಗ್ಬಿಟ್ಟ. Place, one is in the front, one is in the back. ನಾನು ಇವರು ಜಂಗ್ಲಿ ಮೋಗ್ಲಿ ಇದ್ದಂಗೆ ಅಡ್ಜಸ್ಟ್ ಮಾಡ್ಕೊಂಡು ಜಂಗ್ಲಿಯರು ಮೊಗ್ಲಿಯರು ಲಾಸ್ಟ್ ಟೈಮ್ ಬಂದ ಟೆನ್ನಿಸ್ ಕೃಷ್ಣ, ಹೊನ್ನವಳ್ಳಿ ಕೃಷ್ಣ ಅಂದ. ಒಂದೊಂದ್ಸಲ ಈ ಸಲ ಬದಲಾಗಬೇಕಲ್ವಾ? ಜಂಗ್ಲಿ ಮೋಗ್ಲಿ ಅಂದ. ನೆಕ್ಸ್ಟ್ ರಣಧೀರ ಮಗಧೀರ. ಅದಾದ್ಮೇಲೆ ಇದ್ರು ಹೇಳಪ್ಪ, ನೀನ್ ಟ್ವೈನ್ ದಾರ ನಾನು ಉಡ್ದಾರ ಅಂತಾನು ಹೇಳಪ್ಪ, ಪರವಾಗಿಲ್ಲ. ಇಲ್ಲ ನೀವು ಉದ್ದಾರ, ನಾ ಉಡ್ದಾರ. ಅಯ್ಯೋ ಆಯ್ತು ಕಂದ, ನೀ ಏನ್ ಹೇಳ್ತೀಯ ಅದಿರ್ಲಿ. ಹಾ ಸೋನಲ್, ಎಸ್, ತಾವೇನ್ ದಬಾಕಿದ್ದೀರಾ ಪಿಕ್ಚರ್ ಅಲ್ಲಿ? ತುಂಬಾ ದಬಾಗಿದ್ದೀನಿ ಆಕ್ಚುಲಿ. ಸಿನಿಮಾ ಇವ್ರ ಜೊತೆ ರೊಮ್ಯಾನ್ಸ್ ಮಾಡಿದ್ದೀನಿ. ಹೇಳಪ್ಪ. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಅಂಡ್ ಕ್ಯಾಮರಾಮನ್ಗೆ ಕೆಳಗಡೆ ಹಾಕಿದೆ ನನ್ನ ಸಿನಿಮಾದಲ್ಲಿ, ದಬಾಕಿರೋದು ಯಾಕೆ? ಕ್ಯಾಮರಾಮನ್ಗೆ ಡ್ರೈವಿಂಗ್ ಗೊತ್ತಿರ್ಲಿಲ್ಲ ಅವಾಗ, MLA ಸಿನಿಮಾ ಸ್ಟಾರ್ಟ್ ಆಗ್ತಿರುವಾಗ ಡ್ರೈವಿಂಗ್ ಗೊತ್ತಿರ್ಲಿಲ್ಲ. ಸೊ ಇವ್ರು ಕಾರ್ ಕೊಟ್ಬಿಟ್ಟಿದ್ದಾರೆ. ಮತ್ತೆ ಒಂದು ರೋಪ್ ಕಟ್ಟಿ ಹಿಂದೆ ಪ್ರೊಡ್ಯೂಸರ್ ಗಾಡಿಯಲ್ಲಿ ಇದ್ದೀನಿ, ಮುಂದೆ ಕ್ವಾಲಿಸ್ ರೋಪ್ ಪುಲ್ ಮಾಡಿ ಹೋಗ್ತಾ ಇದೆ ಗಾಡಿನ. ಸೊ ಕ್ಯಾಮರಾಮ್ಯಾನ್ ಶೂಟ್ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಮಂಜು ಎಲ್ಲ ಬ್ರೇಕ್ ಹಾಕು ಕ್ಯಾಮ್ರಾಮನ್. ಹೌದು. ಸೊ ಎಲ್ರು ಬ್ರೇಕ್ ಹಾಕು ಅಂದ್ರೆ ನನ್ ಕರೆಕ್ಟ್ ಆಗಿ ಗೊತ್ತೇ ಬ್ರೇಕ್. ನಮ್ ಕ್ಯಾಮರಾಮ್ಯಾನ್ ರೋಲ್ ಆಗಿ ಟೈರ್ ಮುಂದೆ ಬಿದ್ರು, ಭಯ ಆಯ್ತು ನನ್ಗೆ. ನನ್ ಬ್ರೇಕ್ ನ ಬಿಟ್ಬಿಟ್ಟೆ, ಗಾಡಿ ಮುಂದೆ ಹೋಯ್ತು. ಸೊ ದ ಟೈರ್ ವಾಸ್ ಆಲ್ಮೋಸ್ಟ್ ಆನ್ ದ ಕ್ಯಾಮರಾಮ್ಯಾನ್. ಅವ್ನಿಗೇನು ಆಗಲ್ಲ ಗೊತ್ತಾದು ಚಲುನ್ಗೆ. ಹೇಗೆ ಗಾಡಿ ಮೇಲೆ ಹೋದ್ರೂ ಎದ್ದಿ ಸುಮ್ನೆ ಸೈಡ್ ತಳ್ಬಿಟ್ಟು ಬರ್ತಾನೆ, ಆತರ ಅವ್ನ ಜೀವ. ಈಗ stunt man ಆಗಿದ್ದಾರೆ. ನನ್ ತುಂಬಾ ವರ್ಷದ ಪರಿಚಯ ಅವನು. ಏನು ಕೂತ್ಕೊಳ್ಳಲ್ಲ, ಅವ್ರು ಮಾತಾಡಕ್ ಬಿಡ. ಅವ್ರು ಮಾತಾಡ್ಬಾರ್ದೇನಾ ಸರ್? ಆಕ್ಚುಲಿ ನಾನು ಕಾರ್ ಒಳಗಡೆ ಕೂತಿದ್ದೆ, ಹ್ಯಾಂಡ್ ಬ್ರೇಕ್ ಎತ್ತಿಲ್ಲ ಅಂದ್ರೆ ಕ್ಯಾಮ್ರಾಮನ್ ತಲೆ ಹತ್ರ ವೀಲ್ ಇತ್ತು, ಒಳಗಡೆ ಕೂತ್ಕೊಂಡು ಮತ್ತೆ ಬ್ರೇಕ್ ಬಿಟ್ಲಲ್ಲ ಇವಳು, ನನ್ ಸಡನ್ ಅಲ್ಲಿ ಇನ್ನು ಹ್ಯಾಂಡ್ ಬ್ರೇಕ್ ಎತ್ತದೆ, ಕರೆಕ್ಟ್ ಅವ್ರ ತಲೆ ಹತ್ರ ಕಾರ್ ನಿಲ್ತು. ಪಾಪ ಕ್ಯಾಮ್ರಾಮನ್ ಕ್ಯಾಮ್ರಾ ಇಟ್ಕೊಂಡು ನಿಂತಿದ್ರು, ಮಾಡ್ಕೊಂಡು ನಿಂತಿದ್ರು. ಇವಳು ಒಡ ಸ್ಪೀಡ್ಗೆ ರೋಲ್ ಆಗಿ ಫೈಟ್ ಮಾಸ್ಟರ್ಗಿಂತ ಅಷ್ಟು ದೂರ ಹೋಗಿ ಬಿದ್ದೋಗ್ಬಿಟ್ರು. ಮಂಜು ಅವರು ಈಗ ತುಂಬಾ ಹುಷಾರಾಗಿದ್ದಾರೆ ಈಗ. ನಾನು ಹುಷಾರಾಗ್ಬಿಟ್ಟೆ ಸರ್. ಅದಾದ್ಮೇಲೆ ನೆಕ್ಸ್ಟ್ ಡೇ ಅಂದ್ರೆ ಡ್ರೈವಿಂಗ್ ಸೇರ್ಕೊಂಡಿರೋರು. ನಾನು ಫೋನ್ ಮಾಡಿದೆ ಬೆಳಿಗ್ಗೆ, ಎಲ್ಲಿದ್ಯಮ್ಮ ಅಂತ. ನಾನು ಡ್ರೈವಿಂಗ್ ಹೋಗ್ತಾ ಇದ್ದೀನಿ. ಎಷ್ಟು ಗಂಟೆವರೆಗೆ? 8 ಗಂಟೆವರೆಗೆ. ಮತ್ತೆ 8:05 ಕಾಲ್ ಮಾಡಿದೆ, ಎಲ್ಲಿದ್ಯಮ್ಮ? ಡ್ರೈವಿಂಗ್ ಮುಗೀತು. ಓಕೆ. ನಮ್ಮ ಮನೆ ಇವ್ರ ಮನೆ 2 ರೋಡ್ ಅಷ್ಟೇ. ಇವ್ರು ಡ್ರೈವಿಂಗ್ ಮುಗಿಸ್ಕೊಂಡ್ಮೇಲೆ ನಾನು ಹೊರಗಡೆ ಬರ್ತಾ ಇದ್ದು, ಅಲ್ಲಿವರೆಗೂ ಹೊರಗಡೆ ಬರೆದು ಬಿಟ್ಟಿದ್ದೆ ನಾನು. ನಿಜವಾಗ್ಲೂ. ರೇಖಾ, yes, tell me. MLA ಚಿತ್ರದಲ್ಲಿ ಯು ಆರ್ ಪ್ಲೇಯಿಂಗ್ ಅ ನೆಗೆಟಿವ್ ಶೇಡ್ ರೋಲ್. ವೆಲ್, ಐ ವುಡಂಟ್ ಕಾಲ್ ಇಟ್ ನೆಗೆಟಿವ್. ಈಗ ಒಂದು ಪೊಲಿಟಿಕಲ್ ಇದ್ರಲ್ಲಿದ್ದಾರೆ. ಸೊ ಒಂದು ಪೊಲಿಟಿಷಿಯನ್, ಒಂದು ಹೆಣ್ಣು ಪೊಲಿಟಿಕಲ್ ಫೀಲ್ಡ್ ಅಲ್ಲಿ ಇಳಿಬೇಕು ಅಂದ್ರೆ ಇಟ್ಸ್ ಅ ಮೇಲ್ ಡಾಮಿನೇಟೆಡ್ ಪ್ಲೇಸ್. ಎನಿವೇ, ಮೇಲ್ ಡಾಮಿನೇಟೆಡ್ ಎಲ್ಲಾ ಕಡೆನೂ ಇಲ್ಲ. ಮನೆಯಲ್ಲಿ ಮೇಲ್ ಡಾಮಿನೇಷನ್ ಇರಕ್ ಸಾಧ್ಯನೇ ಇಲ್ಲ. ಏನ್ ಸರ್? ಎಲ್ಲ ಹೇಳೋದು ಮೇಲ್ ಡಾಮಿನೇಷನ್ ಅಂತ, ಎಲ್ರು ಒಪ್ಕೊಳ್ಳೋದು ಹೆಂಗಸರಿಂದಲೇ ನಡೆಯೋದೆಲ್ಲ. ಕರೆಕ್ಟ್, ಅದೇನೋ ನಿಜ ಅಲ್ವಾ? ಹೇಳಿಪ್ಪ. ಸೊ ಒಂದು ಇದ್ರಲ್ಲಿ ಒಂದು ಹೆಣ್ಣು ನಿಲ್ಬೇಕು ಪೊಲಿಟಿಷಿಯನ್ ಆಗಿ ಅಂದ್ರೆ ಶಿ ಹ್ಯಾಸ್ ಟು ಥಿಂಕ್ ಲೈಕ್ ಅ ಮ್ಯಾನ್. ಸೊ ದಟ್ ಇಸ್ ಅ ಸ್ಟ್ರಾಂಗ್ ಕ್ಯಾರೆಕ್ಟರ್ ನಂದು ಸಿನಿಮಾಲಿ. ಇನ್ಫ್ಯಾಕ್ಟ್ ಮೌರ್ಯ ಅವರು ಫಸ್ಟ್ ಬಂದು ಈ ತರ ಸ್ಟೋರಿ ಹೇಳಿದಾಗ ಮೊದಲೇ ಡೌಟ್ ಇಲ್ಲಿತ್ತು, ಇವ್ರಿಗಾಗತ್ತಾ ಮಾಡೋದಿಕ್ಕೆ, ಸಾಫ್ಟ್ ಆಗಿದ್ದಾರೆ ಬಟ್ ಇದು ತುಂಬಾ ರಫ್ ಕ್ಯಾರೆಕ್ಟರ್ ಅಂತ. ಸೊ ಅಲ್ಲ, ನನಗ್ ಗೊತ್ತಿಲ್ಲ ಹೇಳಿದ್ರು, ಅದ್ರಲ್ಲಿ ಪೂರ್ತಿ ಬೈಯೋದಿದೆ ಅಂದ ತಕ್ಷಣ ಒಪ್ಕೊಂಡ್ಬಿಟ್ಟೆ. ಹೌದಾ? ನೀವು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿಲ್ಲ ಇನ್ನ? ಎಲ್ಲಿ ಬರ್ತೀರಿ ನೀವು? ನಿಜ ಹೇಳ್ಬೇಕಾದ್ರೆ MLA ವಾಸ್ ಅ ಕಂಟಿನ್ಯೂಷನ್ ಆಫ್ ಬಿಗ್ ಬಾಸ್ ಮನೆ. ಅವ್ರ ಮಗಳು ಹೀರೋಯಿನ್ ಆಗಿ ಅವ್ರ ಮೊಮ್ಮಕ್ಳು ಹುಟ್ಟಿದ್ರು, ಅಮ್ಮ ಬಿಗ್ ಬಾಸ್ ಮನೇಲೆ ಇರ್ತದೆ. ಎಲ್ಲಿ ಹೊರಗಡೆ ಬರ್ತಾರೆ? ನಂಗೆ ತುಂಬಾ ಜನ ಕೇಳಿದ್ರು ಬಿಗ್ ಬಾಸ್ ಮನೆ ಹೆಂಗಿದೆ ಏನು ಅದು ಇದು ಅಂತಲ್ಲ, ಆಯ್ತಾ? ಸೊ ನಾನು ಹೇಳಿದೆ ಬಿಗ್ ಬಾಸ್ ಮನೆ ಇಲ್ಲಿ 100 ದಿನ, ಆಚೆ ಕಡೆ 100 ವರ್ಷ ಇದೆ, ಯಾಕೆ ಅದನ್ನ ಸೀರಿಯಸ್ ಆಗಿ ತಗೋತೀರ?
ಬಟ್ ಎನಿವೇ ದ ರೋಲ್ ವಾಸ್ ವೆರಿ ಗುಡ್. ಅದಕ್ಕೆ ಅಂಡ್ ಇಟ್ ವಾಸ್ ಚಾಲೆಂಜಿಂಗ್. ನನ್ನ ಲೈಫ್ ಅಲ್ಲಿ ನಾನು ಎಲ್ಲಾ ತರ ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ನಂಗೆ ಆಸೆ ಇದೆ. ಸೊ ಪೊಲಿಟಿಕಲ್ ಒಂದು ರೋಲ್ ಮಾಡ್ಬೇಕು ಅಂತ ಆಸೆ ಇತ್ತು. ಸೊ ಥ್ಯಾಂಕ್ಸ್ ಟು ಮಂಜು ಫಾರ್ ಗಿವಿಂಗ್ ಮಿ ದ ಆಪರ್ಚುನಿಟಿ. ಅದು ಟಿಕ್ಕಾಯ್ತು. ಫ್ಯಾಂಟಾಸ್ಟಿಕ್. ವಿಲನ್ ಸರ್ ಇವರು ಈ ಸಿನಿಮಾದಲ್ಲಿ ವಿಲನ್ ರೇಖಾ ಮೇಡಮ್ ವಿಲನ್ ಅವರೇ ವಿಲನ್. ಸುಜಾ ಲೇಡಿ ವಿಲನ್ಗಳೇ ಜಾಸ್ತಿ ಈಗ. ಸುಜಾ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಡೀ ಪ್ರಪಂಚನೇ ವಿಶ್ವದಲ್ಲಿ ಎಲ್ಲ ಕಡೆನೂ ಫಿಮೇಲ್ ಡಾಮಿನೇಷನ್ ಇರೋದು. ಹೌದು. ಯಾಕೆ ಅಂದ್ರೆ ಇರೋದೆಲ್ಲ ಏನ್ ಪೋರ್ಟ್ಫೋಲಿಯೋ ಇದೆ, ಎಜುಕೇಶನ್, ಸರಸ್ವತಿ, ಲಕ್ಷ್ಮಿ ಎಲ್ಲಾನು ನೀವೇನೇ ತಗೊಳ್ಳಿ ಎಲ್ಲ ಲೇಡೀಸ್ ಕೈಯಲ್ಲಿ ಇರೋದು. Correct. ಜೆಂಟ್ಸ್ ಕೂತಿರ್ಬೇಕಷ್ಟೇ, ಸೈಲೆಂಟ್ ಆಗಿ ಕೂತಿರ್ಬೇಕಷ್ಟೇ. ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಸರಿ, ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ನಿಜಾನೇ ಹೇಳ್ತೀನಿ, ನಾನು ತುಂಬಾ ಓದೋ ಆಸೆ ಇಟ್ಕೊಂಡಿದ್ದೆ. ಬಟ್ ಇದು ಟೆಲಿಕಾಸ್ಟ್ ಆಗ್ತಲ್ಲ ಗೊತ್ತಿಲ್ಲ. ಅದು ನಿಮ್ಮ ಹತ್ರ ಮಾತ್ರ ನಿಜ ಹೇಳ್ತೀನಿ. ಈಗ ಹೇಳಬೇಡವಾ? ಬೇಡ, ಬಿಟ್ಬಿಡು. ಅಲ್ಲ, ನೀನು ಬಂದು ಸಿನಿಮಾ ಪ್ರಮೋಷನ್ ಮಾಡು ಅಂದ್ರೆ ನನಗೆ ಎಡಿಟಿಂಗು ನೀನೇ ಮೇಳಿಸ್ತಾ ಇದ್ದೆ. ಇದನ್ನ ಇಟ್ಕೊಳ್ಳಿ, ಇದನ್ನ ಬಿಟ್ಬಿಡಿ, ಇಲ್ಲಿಗೆ ಈ ಮ್ಯೂಸಿಕ್ ಹಾಕಿ. ಅಲ್ಲ, ಆಯ್ತು ಹೇಳು ಅಂದ್ರೆ ಹೇಳ್ಬಿಡ್ತೀನಿ. ಸರಿ ಆಯ್ತು, ನೀನ್ ಸಿನಿಮಾ ಬಗ್ಗೆ ಹೇಳಪ್ಪ. MLA ಸಿನಿಮಾ ಬಗ್ಗೆ ಹೇಳಪ್ಪ. MLA ಸಿನಿಮಾ ಒಂದೇ ಮುಟ್ಕೋಬೇಡ. ನೀನು ಮೈಕ್ ಮುಟ್ಕೊಂಡ್ರೆ ನಿಮ್ ಪಿಕ್ಚರ್ ಮೇಲೆ ಆಣೆ. ಎದ್ದು ನಿಂತ್ರೆ ನಿಮ್ ಪಿಕ್ಚರ್ ಮೇಲೆ ಆಣೆ. ಮಾತಾಡಿ. ಪರವಾಗಿಲ್ಲ, ಎದ್ದೇಳದೆ ಹಿಂಗ್ ಕೂತಿರಿ. ಎದ್ದೇಳಕ್ ಕಷ್ಟ ಆಯ್ತು. ಅಲ್ಲಿದ್ರೆ ಎದ್ದೇಳ್ಬೇಕು ಅನ್ಸುತ್ತೆ. ಇಲ್ಲೇ ಕೂತ್ಕೊಳ್ತೀರಿ. ಸರಿ, ಮುಟ್ಟಿಲ್ಲ, ಮುಟ್ಟಕಂಡೆ, ಮುಟ್ಟಿಲ್ಲ. ಆಯ್ತು. ಇಲ್ಲ ರೆಡಿ ಮಾಡ್ಕೊಬಿಡ್ತೀನಿ ಒಂದ್ಸಲ, ಆಮೇಲೆ ಮುಟ್ಟಲ್ಲ. ಕೆಳಗ್ ಬಂದ್ಬಿಟ್ಟೈತೆ. ಒಂದ್ಸಲ ರೆಡಿ ಮಾಡ್ಕೋಬೋದಲ್ಲ? ಒಂದ್ಸಲ ಹಣ ವಾಪಸ್ ತಾಳಿ. ನೀನ್ ಮುಟ್ಕೋ, ಪರವಾಗಿಲ್ಲ. ಇನ್ ಮುಟ್ಟಲ್ಲ. ಫಿಲಂ ಹೆಸರು ಬಂದು ಹಣೆ ವಾಪಸ್ ತಗೊಂಡಿದ್ದೀನಿ. ಈಗ ಮತ್ತೆ ಹಣೆ ಪ್ರೋಸೆಸ್ ಅಲ್ಲಿ ಇದೆ ಈಗ. ಸೊ ಸಿನಿಮಾ ಹೆಸರು ಬಂದು MLA ಅಂತ. MLA ಅಂದ್ರೆ ಮದರ್ ಪ್ರಾಮಿಸ್ ಲೆಕ್ಕಕ್ಕೆ ಸಿಗ್ದಾರ ಆಸಾಮಿ. ಆಕ್ಚುಲಿ ಈ ಸಿನಿಮಾದ ನಿಜವಾದ ಹೀರೋ ನಾನಲ್ಲ, ಪುನೀತ್ ರಾಜ್ಕುಮಾರ್ ಅವರು. ಯಾಕೆಂದ್ರೆ ಕಾರಣ ಹೇಳ್ತೀನಿ. ಯಾಕೆಂದ್ರೆ ನಮ್ಮಂತ ಹೊಸಬರ್ ಸಿನಿಮಾನ ಅಯ್ಯಪ್ಪ ಕರೆದು ಆಡಿಯೋ ರೈಟ್ಸ್ ತಗೊಂಡು ನಮ್ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದು ಬಹಳ ಖುಷಿ ಆಯ್ತು. ಅವ್ರು ದ್ರೋಣ ಇದ್ದಂಗೆ, ನಾವ್ ಏಕಲವ್ಯ ಇದ್ದಂಗೆ. ಒಂದು ಇನ್ನೊಬ್ರು ಹೀರೋ ಇದ್ದಾರೆ, ಅವ್ರು ಬೇರೆ ಯಾರಲ್ಲ, ದರ್ಶನ್ ಅವರು. ಅವ್ರ ಬಗ್ಗೆ ಒಂದ್ ನಿಮಿಷ ಇರ. ಈ ಸಿನಿಮಾದ ಇನ್ನೊಬ್ರು ಹೀರೋ ಬಂದು ದರ್ಶನ್ ಅವರು. ಅವ್ರ ಬಗ್ಗೆ ಕೂತ್ಕೊಂಡು ಮಾತಾಡಕ್ಕಲ್ಲ, ಅವ್ರ ಹೈಟ್ ಜಾಸ್ತಿ ಅಲ್ವಾ, ಬ್ಯಾಲೆನ್ಸ್ ಮಾಡ್ಬಿಡ್ತೀನಿ. ಪ್ಯಾಂಟ್ ಜಾರ್ಕೊಂಡ್ಬಿಟ್ಟಿತ್ತು ಅಷ್ಟೇ, ಇನ್ನೇನಿಲ್ಲ. ಸೊ ದರ್ಶನ್ ಹೈಟ್ ಬ್ಯಾಲೆನ್ಸ್ ಆಗ್ಬೇಕು ಅನ್ನೋ ಕಾರಣಕ್ಕೆ ನಿಂತ್ ಕೇಳ್ತಾ ಇದೀನಿ. ಸೊ ಅವರು ಕೂಡ ಆಡಿಯೋ ಸಾಂಗ್ಸ್ ಕೇಳಿ ನಮ್ ಜೊತೆಲಿ ನಿಂತ್ಕೊಂಡು, ಯಾವಾಗ್ಲೂ ಬೆನ್ನೆಲುಬಾಗಿ ನಿಂತ್ಕೊಂಡು ಸಿನಿಮಾ ಆಡಿಯೋ ರಿಲೀಸ್ ಮಾಡ್ಕೊಡೋದಲ್ದೆ ಯಾವಾಗ್ಲೂ ಜೊತೆಲಿದ್ದಾರೆ. ಅವರು ಆಕ್ಚುಲಿ ನಿಜವಾದಿರೋ. ಅದಾದ್ಮೇಲೆ ಕುರಿ ಪ್ರತಾಪ್ ಅವ್ರ ವಿಷಯಕ್ಕೆ ಕೂತ್ತಾರೆ. ತುಂಬಾ ಉಪಕಾರ ಮಾಡಿದೆ ಈಗ ನೀನು. ಅಲ್ಲ, ಶೂ ತೆಗೆದು ತಾನೆ ಇದ್ರ ಮೇಲೆ ನಿಂತ್ಕೋಬೇಕು ನೀನು. ನೋಡ್, ಕರೆ ಆಯ್ತು, ನೀನ್ ಕೂತ್ಕೊಂಡು ಒರೆಸ್ತೆ ಬಿಡು, ಪರವಾಗಿಲ್ಲ, ನೀಟ್ ಆಯ್ತು. ಅದು ಮೂರನೇದು ಬಂದು ಕುರಿ ಪ್ರತಾಪ್ ಅವರು. ಎಂಟೈರ್ ಸಿನಿಮಾದಲ್ಲಿ ನನ್ನ ಬೆಂಗಾವಲಾಗಿ ನಿಂತ್ಕೊಂಡು ಗೊತ್ತಿಲ್ಲದೆ ಇರೋದು ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಸೊ ಆಕ್ಟಿಂಗ್ ಅಲ್ಲಿ ಬಹಳ ವೀಕ್ ನಾನು. ಆಕ್ಚುಲಿ ನಂಗೆ ಅಷ್ಟು ಅಭಿನಯ ಗೊತ್ತಿಲ್ಲ. ತುಂಬಾ ವಿಚಾರದಲ್ಲಿ ನನಗೆ ಗೈಡ್ ಮಾಡಿದ್ದು ಇದೇ ಕುರಿ ಪ್ರತಾಪ್ ಅವರು. ನಿಮ್ಗೆ ಗೊತ್ತಿಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ಸರ್. ಇವತ್ತಿಗೆ 1 ವರ್ಷದ ಬಿಫೋರ್ MLA ಶುರುವಾಗಿ 2 ದಿನ ಆಗಿತ್ತು. 3ನೇ ದಿನ ನನ್ನ ಜೊತೆ ಕುರಿ ಪ್ರತಾಪ್ ಅವ್ರು ಶೂಟಿಂಗ್ ಅಲ್ಲಿ ಇದ್ರು, ಫಸ್ಟ್ ಡೇ ಅವ್ರದ್ದು. ಸೊ ಆಗ ಏನೋ ಒಂದಷ್ಟು ಒತ್ತಡಗಳಲ್ಲಿ ನಾನೊಂದು ಸಣ್ಣದ 1-2 ಕಾಂಟ್ರವರ್ಸಿ ಮಾಡ್ಕೊಂಡಿದ್ದೆ. ಆ ಹಂತಕ್ಕೆ ಇಂಡಸ್ಟ್ರಿನೇ ಬೇಡ, ಊರ್ಗ್ ಹೊರಟೋಗ್ತೀನಿ ಅಂತಿದ್ದೆ. ಇದೇ ಕುರಿ ಕರೆದ್ಬಿಟ್ಟು ಅವ್ರು ಮಾತು ಹೇಳಿದ್ರು. ಅಲ್ಲ ಪ್ರಥಮ್, ಒಂದ್ ಮಾತು ಹೇಳ್ತೀನಿ ಕೇಳಿ. 1 year ಬಿಫೋರ್ ಏನ್ರಿ ಆಗಿದ್ರಿ ನೀವು? ಯು ಆರ್ ಝೀರೋ. 1 year ಬಿಫೋರ್ ಅಂದ್ರೆ ಏನೋ ಅಚೀವ್ ಮಾಡಿರಲ್ಲ. ಇವತ್ತೇನೋ ಒಂದಷ್ಟು ಮಟ್ಟಕ್ಕೆ ಜನ ನಿಮ್ಮನ್ನು ಗುರುತಿಸ್ತಾರೆ ಅಂತ ಹೇಳಿದ್ರೆ ಅದು ಫ್ರೀಯಾಗಿ ಬಂದ್ರೆ ಬೋನಸ್ ಅದು. ಈಗ ನೋಡಿ, ನಾನು ಅಷ್ಟೇ ಮೊದಲು ಇದಕ್ಕೂ ಮುಂಚೆ ಬೇರೆ ಏನೋ ಬಿಸ್ನೆಸ್ ಅಲ್ಲಿ ಇದೆ, ಕಲಾವಿದ ಅದೇ ಬರ್ತಾ ಇರೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ, ಅದೆಲ್ಲ ಬೋನಸ್, ಜೀವನಕ್ಕೆ ಬರ್ತಾ ಇರೋದು ಎಕ್ಸ್ಟ್ರಾ. ಅದು ಅದನ್ನ ರಿಸೀವ್ ಮಾಡ್ಕೊಳ್ತಾವೆ. ನಿಮ್ಮನ್ನ 1000 ಜನ ರಿಸೀವ್ ಮಾಡಿದಾರೆ ಅಂತ ಹೇಳಿದಾಗ ಅದಕ್ಕೆ ತಕ್ಕಂತ ಇರೋದು ಕಲ್ತ್ಕೊಳ್ಳಿ. ಆಗ್ಬಾರ್ದಿತ್ತು, ಆಗೋಯ್ತಲ್ವಾ. ಇನ್ ಮುಂದಕ್ಕೆ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಬಹಳ ಒಳ್ಳೆ ಜೀವನ ರೂಪಿಸ್ಕೊಳ್ಳಿ. ಆ ಮಾತು ಇವತ್ತಿಗೂ ಬಂತು. ಅವತ್ತಿಂದ ಯಾವುದಕ್ಕೂ ಹೋಗ್ದೇನೆ ಬಹಳ ಪ್ರಾಮಾಣಿಕವಾಗಿ ನಾನಾಯ್ತು. ನನ್ನ ವೃತ್ತಿ ಜೀವನದಲ್ಲಿ ಒಂದಷ್ಟು ಬದಲಾಗ್ಲಿಕ್ಕೆ ಮುಖ್ಯವಾದ ಕಾರಣ ಕುರಿ ಪ್ರತಾಪ್. ಯಾವತ್ತೂ ನಾನು ಅವ್ರನ್ನ ಲೈಫಲ್ಲಿ ಇಲ್ಲಿ ಇಟ್ಕೊಳ್ತೀನಿ. ಈ ಮಾತು ಹೇಳಕ್ ಕಾರಣ ಇಷ್ಟೇ. ಈ ಮಾತು ಹೇಳಕ್ ಯಾಕೆ ನಾ ಮನುಷ್ಯನ್ ಬರೀ ಹಾಸ್ಯ ನಟನಾಗಿ ನೋಡಿದ್ರೆ ಅದಲ್ಲದೇನೆ ಬೇರೆ ವ್ಯಕ್ತಿತ್ವನೇ ಇದೆ. ನನ್ನ ಲೈಫಲ್ಲಿ ನಿಂತ್ಕೊಳ್ಳೋಕೆ ಇವತ್ತು ಅವ್ರು ನಿಂತ್ಕೊಂಡ್ರು. ಇಲ್ಲದೇ ಇದ್ರೆ ಇಷ್ಟೊತ್ತು ಊರ್ಗ್ ಹೋಗಿ ತೋಟ ನೋಡ್ಕೊಂಡು ಆರಾಮಾಗಿರ್ತಿದ್ದೆ. ಸೊ ಇಂಥ ಕುರಿ ಪ್ರತಾಪ್ ನಾನು ಒಂದು ಹಾರೈಸ್ತೀನಿ. ನನಗೆ ಇಷ್ಟು ಒಳ್ಳೇದ್ ಮಾಡಿದ ಕುರಿ ಪ್ರತಾಪ್ಗೆ ಮದುವೆ ಆಗದಿರ್ ಮದುವೆ ಆಗ್ಲಿ, ಆಗಿದ್ರೆ ಇನ್ನೂ ಒಂದಾಗ್ಲಿ, ಇನ್ನೊಂದಿಷ್ಟು ಮಕ್ಕಳಾಗ್ಲಿ, ಚೆನ್ನಾಗಿರ್ಲಿ. ಅಲ್ಲ ಒಳ್ಳೇದೇ ಅದು 2ನೇ ಸರಿ ಇಲ್ಲ ಸರ್. ಈಗ ನಿಮ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಸರ್?
ಜೊತೆಲೇ ಓದ್ದವರು. ಹಾ ನಾನು ಮಾಗಡಿನಲ್ಲಿ ಹೈಸ್ಕೂಲ್ನಲ್ಲಿ ಓದುವಾಗ ಹಾಗೆ ಕಂಟಿನ್ಯೂಸ್ ಆಗಿ ಓದ್ಕೊಂಡ್ ಬಂದೆ. PUC ನಲ್ಲಿ ಹಾ ನಾನು ಕಬಡ್ಡಿ ಪ್ಲೇಯರ್, ಕ್ರೀಡೆಯಲ್ಲಿದ್ದೆ. ಹಾ ಆಕೆನು ಖೋ ಪ್ಲೇಯರ್. ಹಾ ನಾನು ಕಬಡ್ಡಿ ಕ್ಯಾಪ್ಟನ್, ಹಾ ಆಕೆ ಖೋ ಕ್ಯಾಪ್ಟನ್. ಹಾ ಅಥ್ಲೆಟಿಕ್ಸ್ ಅಲ್ಲಿ ನಾನು ಹೈ ಜಂಪ್, ಜೆಂಟ್ಸ್ ಹೈ ಜಂಪ್, ಹಾ ಅವಳು ಲೇಡೀಸ್ ಹೈ ಜಂಪ್ ಅಲ್ಲಿ ಫಸ್ಟ್ ಬಂದ್ಲು. ಇಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ದಸರಾ ಸ್ಪೋರ್ಟ್ಸ್ ಬಂದು ಹಾ ಅಲ್ಲಿ ಪರಿಚಯ ಆಯ್ತು ಚೆನ್ನಾಗಿ. ಹಾ ಅದರಿಂದ ನನ್ನ ಲವ್ ಅವಳು ಜಂಪ್ ಆಯ್ತು. ಬಾಸ್ ಇಷ್ಟೇ, ಇವ್ರು ಕಬಡ್ಡಿ ಪ್ಲೇಯರ್ ನ ಕ್ಯಾಚ್ ಮಾಡು ಅಂದ್ರೆ ಹುಡುಗಿನ ಕ್ಯಾಚ್ ಮಾಡ್ಕೊಂಡು ಮದುವೆ ಮಾಡ್ಕೊಬಿಟ್ರು. ಅಲ್ಲ ಕಣೋ ಪಾಪ ಇಲ್ಲಿ ಕೇಳಿಲಿ, ಯಾರು ಏನೇ ಇರಲಿ, ಇವಾಗ ರೇವಣ್ಣ ಸರ್ ಹೇಳಿದ್ ಮಾತ್ರ ಅಲ್ಲ, ಇವಾಗ ನಾವೆಲ್ಲ ಹುಡುಗರು ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಕಬಡ್ಡಿ ಪ್ಲೇಯರ್ಸ್ ಆಗಿರ್ತೀವಿ. ಹೆಣ್ಮಕ್ಳೆಲ್ಲ ಖೋ ಆಡ್ತಿರ್ತಾರೆ. ಮದುವೆ ಆದ್ಮೇಲೆ ಉಲ್ಟಾ ಆಗ್ಬಿಡುತ್ತೆ. ಅವ್ರು ಕಬಡ್ಡಿ ಅಂದ್ರೆ ನಾವು ಖೋ ನಮ್ ಜೀವನದಲ್ಲಿ ಎರಡು ಪರವಾಗಿಲ್ಲ. ಬಟ್ ಸರ್ ಕಬಡ್ಡಿ ಪ್ಲೇಯರ್ ನ ಆಪೋಸಿಟ್ ಪ್ಲೇಯರ್ ಕ್ಯಾಚ್ ಮಾಡು ಅಂದ್ರೆ ಖೋ ಪ್ಲೇಯರ್ ಹುಡುಗಿನ ಕ್ಯಾಚ್ ಮಾಡ್ಕೊಂಡು ಮದುವೆ ಮಾಡ್ಕೊಬೋದು. ಅವ್ರಿಗೆ ಮಾತಾಡ್ಲಿ ಬ್ರೋ. ಅದಾಗಲ್ಲ, ಪ್ರಥಮಿದ್ದಾಗಲ್ಲ. ಏನಿಲ್ಲ ನಿನಗೆ. ಈಗ MLA ಸಿನಿಮಾದಲ್ಲಿ ನಮ್ಮ ಪ್ರಥಮು ಮತ್ತೆ ಹೀರೋಯಿನ್ ರೊಮ್ಯಾಂಟಿಕ್ ಸಾಂಗ್ಗೆ ಪರ್ಫಾರ್ಮ್ ಮಾಡಿದಾರಂತೆ. ಸೊ ಆ ಒಂದು ರೊಮ್ಯಾಂಟಿಕ್ ಸಾಂಗಿನ ಪರ್ಫಾರ್ಮೆನ್ಸ್ ಅನ್ನ ನಾನು ನೋಡ್ಬೇಕು. ಯಾಕೇನಾಯ್ತು ಮಕ್ಕ ಯಾಕೆ ಹಂಗ್ ಮಾಡ್ತಾ ಇದೆಯಾ? ಅಲ್ಲ ನಂಗೆ ಬರಲ್ಲ. ಮತ್ತೆ ಸಿನಿಮಾದಲ್ಲಿ ಹೆಂಗ್ ಮಾಡಿದೆ? ಡೂಪ್ ಹಾಕಿತ್ತು. ಡ್ಯಾನ್ಸ್ ಮಾಡೋದಕ್ಕೆ ಏನ್ ಬರ್ಬೇಕು? ರೊಮ್ಯಾನ್ಸ್ ಎಲ್ಲ ನಾನು ಮಾಡಲ್ಲ, ಬರಲ್ಲ ನಾನು. ಮತ್ತೆ ಪಿಕ್ಚರ್ ಅಲ್ಲಿ ಮಾಡಿದ್ದೆ ತಾನೆ? ಅದ್ ದಯವಿಟ್ಟು ಅದೊಂದು ಬಿಟ್ಟು ಬೇರೆ ಆಯ್ತು, ನಾನು ರೇಖಾ ಮಾಡ್ತೀವಿ. ಬನ್ನಿ. ಮಾಡಿ ಮಾಡಿ ಮಾಡಿ. ಯಾವ ಸಾಂಗ್ ಹಾಕ್ತಿರಪ್ಪ? ಸ್ಪರ್ಶ ಸಾಂಗ್ ಹಾಕಲ್ಲ. ಬೇಡ 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 ಸ್ಪರ್ಶಕ್ಕಿಂತ ಸ್ಪರ್ಶ ಸಾಂಗ್ ಬೇಕು ಬೇಕು ಬೇಕು. MLA ನಾನು ಮಧ್ಯೆ ಬಂದು ಡಿಸ್ಟರ್ಬ್ ಮಾಡ್ಲಾ? ಬಂದ್ರೆ ಚೆನ್ನಾಗಿರ್ಲಿ. ಇವಾಗ ಹೇಳ್ದೆ ತಾನೆ ಮಾಡು ಅಂತ. ರೊಮ್ಯಾನ್ಸ್ ಮಾಡಿ ಮಾಡಕ್ ಬೇಡ. ನಾ ಬರಲ್ಲ ಬರಂಗಿಲ್ಲ. Continue. ಬಂದ್ರೆ ಬರಲ್ಲ ಸಿನಿಮಾ ಮೇಲೆ ಆಣೆ ಬರಲ್ಲ. ಕಾಪರೇಟ್ ಎದ್ದೇಳ್ಬೋದು, ಬರಂಗಿಲ್ಲ. ಎದ್ದೇಳ್ಬೋದು, ನನ್ನ ಇಷ್ಟ. ಹಿಂಗೆ ಎದ್ದೇಳ್ಬಿಟ್ಟು ಹಿಂಗೆ ಕೂತ್ಕೊತೀನಿ. ಸ್ಟ್ಯಾಚು ಹಿಂಗೆ ಕೂತಿರ್ಬೇಕು. ಸ್ಟ್ಯಾಚು ಅಲ್ಲಾಡಿದ್ರೆ ನಿಮ್ ಮನೆ ದೇವ್ರ ಮೇಲೆ ಆಣೆ. ಸ್ಟ್ಯಾಚು ಅಲ್ಲಾಡಿದ್ರೆ MLA ಪಿಕ್ಚರ್ ಮೇಲೆ ಆಣೆ. ಸ್ಟ್ಯಾಚು ಹಂಗೆ ಇರ್ಬೇಕು. ಗ್ಯಾಂಬೋಗೆ ಮಜಾ ಟಾಕಿಸಲ್ಲಿ ಮಜಾ ಬಂತು. ಸರ್ ಇವಾಗ ನಂಗೆ ಕೂರ್ಸಿಲ್ಲ ಇಲ್ಲ? ಓಕೆ ಬಿಡಿಸ್ಲ ಸರ್. ಹೋಲಿ ಬಿಡಿಸಿ ಪಾಪ. ಓಕೆ ಊಫಿ. ಆಕ್ಚುಲಿ ಇವಾಗ ಮಾಡಿ ಅದೇನಿದೆ ಅದು ಕಟ್ಟಪ್ಪ ಡಿಲೀಟ್ ಅದು ಒನ್ ಮೋರ್ ಮಾಡಿ. ಈಗ ಏನ ಒನ್ ಮೋರ್ ಮಾಡಿ. ಈಗ ಅದನ್ನ ಮಧ್ಯೆ ಬಂದು ಕಡ್ಡಿ ಹೇಳ. ಈಗ ಬಾ. ಓಕೆ ಬಾಮ. ಇವಾಗ ಮಾಡಿ. ಬಾ. ಇಲ್ಲ ಅವ್ರು ಮಾಡಿ. ಸರ್ ಹಾ, ಸೂಪರ್ ಡಾನ್ಸು. ಹಾ why not? ಎಸ್ ಸರ್, ಒಳ್ಳೆ ಸಾಂಗ್ ಹಾಕು. ಸರ್ ಕೊಡಿ ಸರ್. ಏನಪ್ಪ ಬದಲೋದು? ರೆಡಿ?
ಅಮ್ಮನ್ಗೆ ಏನಾದ್ರು ಹೇಳ್ಬಿಟ್ರೆ ಆಮೇಲೆ ಏನಿಲ್ಲ, ನಾನು ನನ್ನ ಮಿಸ್ಸಸ್ ಇಬ್ರು ವರ್ಷಕ್ಕೊಂದ್ಸಾರಿ ಹೊಸ ವರ್ಷಕ್ಕೆ ಡ್ಯಾನ್ಸ್ ಮಾಡ್ತೀವಿ. ಯಾವಾಗ್ಲೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಈವನ್ ಟುಡೇ ವಿ ವಿಲ್ ಡ್ಯಾನ್ಸ್. ಸರ್ ನೀವು ನಿಮ್ ಮಿಸ್ಸಸ್ ಜೊತೆ ಮಾಡೋದಕ್ಕೆ ಈ ಮಿಸ್ ಜೊತೆ ಮಾಡಿರೋದೇ ತೆಗಿತಪ್ಪ ಡ್ಯಾನ್ಸು ಅನೋ. ಅದೇ ಇವಾಗ ಮಾಡಿದ್ದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಅವರು ಅನೂಪ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ ಸರ್? ನೋಡಪ್ಪ ಹಾಗೆ ಇದ್ದೀನಿ. ವೆಲ್ಕಮ್ ಚೆನ್ನಾಗಿದ್ದೀರಾ? ಸೊ ಅನೂಪ್ ನಮ್ಮ ಪ್ರೀತಿಯ ಗೆಳೆಯ ಅಂಡ್ ಅಫ್ಕೋರ್ಸ್ ಈಸ್ ಅ ವೆರಿ ಪ್ರಾಮಿಸಿಂಗ್ ಆಕ್ಟರ್. ಸೊ ಹಲವಾರು ಚಿತ್ರಗಳ ಒಂದು ಯಶಸ್ಸು ಸಿಗ್ಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು. ಸಿ ಫಾರ್ ದ ಫಸ್ಟ್ ಟೈಮ್ ನಿಮ್ ಡ್ಯಾಡಿ ಡ್ಯಾನ್ಸ್ ಮಾಡಿರೋದನ್ನ ನಾವು ತೋರಿಸಿದೀವಪ್ಪ. ಓಕೆ ಬಟ್ ಸರ್ ನೀವು ಎದುರ್ಕೊಂಡಿದ್ದು ಚೆನ್ನಾಗಿತ್ತು ಸರ್. ನೀವು ಚೆನ್ನಾಗಿ ಎದುರ್ಕೊಂಡ್ರು. ಅಲ್ಲಿ ಬರ್ತಾ ಇದ್ದಂಗೆ ಥ್ಯಾಂಕ್ ಯು ಚಿನ್ನ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ವಾಟ್ ವುಡ್ ಯು ಲೈಕ್ ಟು ಸೇ? ನಿಮ್ಮ ಡ್ಯಾಡಿ ಫಸ್ಟ್ ಟೈಮ್ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ರು. ನಾನು ಫಸ್ಟ್ ಡೇ ಸೆಟ್ಗೆ ಹೋಗಿದ್ದಾಗ ಅದೇ ಹೇಳಿದ್ರಲ್ಲ ಸ್ಟೋರಿ ಎಲ್ಲ, ರೇಖಾ ಮೇಡಮ್ ಅವರು ಸೈಕಲ್ ಹೊಡ್ತಿದ್ದಲ್ಲ, ಸೊ ನಾನು ಅಲ್ಲೇ ಇದ್ದೆ ನೋಡಿದೆ. ಆಮೇಲೆ ತುಂಬಾ ಚೆನ್ನಾಗಿ ಮಾಡಿದ್ರು ಅಂಡ್ ಆಲ್ ದ ಬೆಸ್ಟ್ ಫಾರ್ ದ ಮೂವಿ. ನಾನು ಇನ್ನೂ ನೋಡಿಲ್ಲ, ಟ್ರೈಲರ್ ತುಂಬಾ ಚೆನ್ನಾಗಿದೆ ಅಂಡ್ ಸಾಂಗ್ಸು ಕೇಳಿದೆ, ಸಾಂಗ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಅಂಡ್ ಒಳ್ಳೆ ಸಕ್ಸಸ್ ಸಿಗ್ಲಿ ನಿಮ್ಗೆ. ಥ್ಯಾಂಕ್ ಯು ಚಿನ್ನ, ಆಲ್ ದ ಬೆಸ್ಟ್. ಗುಡ್ ಲಕ್ ಮಾ, ಗುಡ್ ಲಕ್. ಮುದ್ದೆ ಸಕ್ಕನ್ಗೆ ತೈ ತೈ ತೈ, ಮುದ್ದೆ ಸಕ್ಕನ್ಗೆ ತೈ ತೈ ತೈ, ಮುದ್ದೆ ಸಕ್ಕನ್ಗೆ ತೈ ತೈ ತೈ. ಏನ್ ತೈ ತೈ ತೈ? ತೈ ಅಲ್ಲ ಕಣೋದು, ಜೈ. ಅದೇ ನಾನು ಹೇಳಿದ್ದು ತೈ. ನೀವಿಬ್ರು ಆಡ್ತಾ ಇರೋ ಆಟ ನೋಡಿದ್ರೆ ಸದ್ಯದಲ್ಲೇ ನಿಮ್ಮಿಬ್ಬರು ಮುಖದಲ್ಲೂ 11 ಅನ್ನೋ ನಂಬರ್ ಬೀಳುತ್ತೆ. ಯಾಕೆ 11 ಯಾಕೆ ಬೀಳ್ತದೆ? ಯಾಕಂದ್ರೆ ನನ್ನ ಬೂಟ್ ಸೈಜ್ 11. ಏನ್ ಮಾಡಕ್ ಬಂದಿದ್ರ ನೀವು? ಅಲ್ಲ ಕಣ, ಆ ಕಿತ್ತೋಗಿರೋ ಮುದ್ದೇಶನ್ಗೆ ಜೈ ಅನ್ನೋದೇ ಒಂದು ಅಪರಾಧ. ಅಂತದ್ರಲ್ಲಿ ಮುದ್ದೇಶ್ ಅಕ್ಕ ಅಂತ ಬೇರೆ ಹೇಳ್ತಾ ಇದೀರಲ್ಲೋ. ಕಾಸು ಕೊಟ್ಟು ಹಿಂಗೆ ಹೇಳ್ಬೇಕು ಅಂತ ಹೇಳವ್ರೆ ನಮ್ ಬಾಸ್. ಬಾಸ್ ಯಾವನ ಅವನು ಬಾಸು? ಓಹೋ, ಆಯ್ಕಂಡ್ ತಿನ್ನೋ ಕೋಳಿಗಳಿಗೆ ತಿರ್ಕಂಡ್ ತಿನ್ನೋ ನಾಯಿ ಬಾಸ್ ಆಗಿರುತ್ತೆ. ಕರೆಕ್ಟಾ? ಆಲ್ಮೋಸ್ಟ್ ಕರೆಕ್ಟೇ. ಆದ್ರೆ ನಾವು ಕಾಸಿಸ್ಕೊಂಡಿರೋದ್ರಿಂದ ಆ ನಾಯಿನ ಬಾಸ್ ಅಂತ ಅನ್ಲೇಬೇಕು ಕೋಬ್ರಾ. ಹೌದು, ಆ ನಾಯಿ ಯಾರು ಅಂತ ಸ್ವಲ್ಪ ಹೇಳಿ ನೀವು. ಹಾ, ಎಲ್ಲರಿಗೂ ಹೆಣ್ಣಿಂದಾನೆ ಹುಟ್ಟಿದ್ರೆ ಇವನು ಹೆಣ್ಣಿಗೋಸ್ಕರನೇ ಹುಟ್ಟಿದಾನೆ. ಹೆಣ್ಣಿಗೋಸ್ಕರ? ಎಲ್ಲ ಸಕ್ಸಸ್ಫುಲ್ ಗಂಡಸ್ರಿಂದ ಒಬ್ಳು ಹೆಂಗಸಿದ್ರೆ ಇವನೊಬ್ಬ ಮಾತ್ರ ಎಲ್ಲಾ ಹೆಂಗಸರಿಂದ ಇರ್ತಾನೆ. ಲೆಟ್ಸ್ ವೆಲ್ಕಮ್ ತೊಣ್ಣನ್ ತೊನ್ಲಿ ತುದ್ದೇಶ. ವೆಲ್ಕಮ್ ವೆಲ್ಕಮ್ ಉದ್ದೇಶ. ಯಾಕ ನೀನ್ ಎಲೆಕ್ಷನ್ಗೆ ನಿಂತಿದ್ಯಾ ಅಲ್ವಾ? ನೀನ್ ಎಲೆಕ್ಷನ್ ಕೇಳಿದ್ರೆ ಓಟು ಕೊಡ್ತಾರಲ್ವಾ? ಏ ಯಾಕ ನಿನ್ ಸಿಂಬಲ್ಲು ನಾಯಿ ಅಲ್ವಾ? ಈ ಎಲೆಕ್ಷನ್ ಅಲ್ಲಿ ಗೆದ್ರೆ ನೀನು ಮಿನಿಸ್ಟರ್ ಅಲ್ವಾ? ಏ ಓಟು ಬಿದ್ರೆ ಮುದ್ದೆ ಸಕ್ಕ ಹ್ಯಾಪಿ, ಏ ಓಟು ಬಿದ್ರೆ ಮುದ್ದೆ ಸಕ್ಕ ಹ್ಯಾಪಿ. ಹಿಂಗೆ ಎಗರಾಡ್ಬೇಡ ಇರುತ್ತೆ ಬಿಪಿ, ಹಿಂಗೆ ಎಗರಾಡ್ಬೇಡ ಇರುತ್ತೆ ಬಿಪಿ. ನೀ ಯಾಕಿಂಗೆ, ನೀ ಯಾಕಿಂಗೆ, ನೀ ಯಾಕಿಂಗೆ ಲಿಂಗಾನ ಚೇಂಜ್ ಮಾಡ್ಕೊಂಡ್ಯೋ ಪಾಪಿ. ಅಪ್ಪ ಇವನು ನಿಮ್ಮ ಬಾಸು. ಹೊರಗಡೆ ಬಾಸ್ ಯಾರು ಅನ್ನೋದಕ್ಕೆ ಡಿಸೆಕ್ಷನ್ ಆಯ್ತಾ ಇರ್ಬೋದು. ಡಿಸೆಕ್ಷನ್ ಅಲ್ಲ ಕಣೋ, ಡಿಸ್ಕಷನ್. ಅದೇ 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 ಕಣಪ್ಪ. ಆದ್ರೆ ಈ ಮಜಾ ಟಾಕೀಸ್ಗೆ ಒಬ್ನೇ ಬಾಸ್, ಅದು ಒನ್ ಅಂಡ್ ಹೋರಿ ಮುದ್ದೇಶ ಮುದ್ದೇಶ ಮುದ್ದೇಶ. ದೊಡ್ಡ ದೊಡ್ಡವ್ರು ಬಂದಾರ, ಅವ್ರ ಮುಂದೆ ಆದ್ರೂ ಕರೆಕ್ಟ್ ಆಗಿ ಮಾತಾಡ. ಒನ್ ಅಂಡ್ ಹೋರಿ ಅಲ್ಲ ಕಣೋ, ಒನ್ ಅಂಡ್ ಓನ್ಲಿ ಕಣೋ. ಸರ್, ನಮ್ ಸಾಹೇಬ್ರದ್ದು ಏನಾದ್ರೂ ಕರೆಕ್ಷನ್ ಇದ್ರೆ ಅದನ್ನ 1 by 1 ಹೇಳ್ತಾ ಹೋಗಿ ಸರ್. ನಾನ್ ನೋಟ್ ಮಾಡ್ಕೊಂಬಿಟ್ಟು ಸಂಜೆ ಅವ್ರಿಗೆ ಹೇಳ್ಕೊಡ್ತೀನಿ. ಹೌದು, ತಾವ್ ಯಾರು ಗೊತ್ತಾಗ್ಲಿವಲ್ಲ. ಏನ್ ಸರ್, ದೊಡ್ಡವ್ರ ಹಿಂದೆ ಕೈ ಕಟ್ಕೊಂಡು ಬಕೆಟ್ ಹಿಡಿಯಲ್ವಾ ಸರ್? ಓ, ನೀನ್ ಇವನಿಗೆ ಬಕೆಟ್ ಹಿಡಿಯೋಣ? ಸರ್, ನಾನ್ ಹಿಡಿಯೋದ್ ಬಕೆಟೇ ಸರ್, ಆದ್ರೆ ನನ್ ಸೈಜ್ ನೋಡಿ ಎಲ್ರು ಚಮಚ ಅಂತಾರೆ. ಏನ್ ನಿಂತ್ಕೊಬಿಡ್ರಿ, ಪ್ರಚಾರ ಶುರು ಮಾಡ್ರು. ಮುದ್ದೆ ಸಕ್ಕನ್ಗೆ ತೈ ತೈ.
ಒಂದ್ ನಿಮಿಷ ಮುದ್ದೇಶ ಏನೋ ಅದು ಮುದ್ದೇಶ ಅಣ್ಣ ಅಂತ ಹೇಳ್ಬೇಕು, ಮುದ್ದೇಶ ಅಕ್ಕ ಅಂತ ಕರಿ ಅಂತ ಹೇಳಕ್ ಹೇಳಿದ್ಯಲ್ಲೋ. ಬಾವ ನಾನು ಎಲೆಕ್ಷನ್ಗೆ ನಿಂತ್ಕೊತಾ ಇದ್ದೀನಿ ಅಷ್ಟೇ. ಹೌದು, ನಮ್ಮ ತುದ್ದೇಶಕ್ಕ ನಿಂತ್ಕೋತಾ ಇರೋದು ಮಜಾನಗರ ಏರಿಯಾದಲ್ಲಿ ಎಲೆಕ್ಷನ್ಗೆ. ಎಲ್ಲ ಓಕೆ ಕಣ, ಎಲೆಕ್ಷನ್ ನಿಲ್ಲೋದಕ್ಕೂ ಇವನ್ನ ಮುದ್ದೇಶಕ್ಕ ಅನ್ನೋದಕ್ಕೂ ಏನ್ ಸಂಬಂಧ? ಸರ್ ಹಾ ಮಜಾನಗರ ಏರಿಯಾ ಇದೆಯಲ್ಲ ಸರ್, ಅದು ಮಹಿಳಾ ಮೀಸಲಾತಿ ಕ್ಷೇತ್ರ ಸರ್. ಅದಕ್ಕೆ ಸರ್ ನಮ್ ಮುದ್ದೇಶ್ ಅಣ್ಣ ಮುದ್ದೇಶ್ ಅಕ್ಕ ಅಂತ ಹೆಸರಿಟ್ಕೊಂಡು ಲಿಂಗಾನು ಬದಲಾಯಿಸ್ಕೊಂಡಿದ್ದಾರೆ ಸರ್. ಮುದ್ದೇಶ ತೆಗೆದು ತೋರ್ಸು. ಎತ್ತು ಬಾಡ್ದು ಬಿಡ್ತೀನಿ ಮಗನೇ. ಏನ್ ಮಾಡ್ತಾ ಇದ್ಯಾ? ಏನ್ ತೋರಿಸ್ತಿ ಅಂತ ಯಾಕೆ ಹಿಂಗಾಡಿ ನೀವು? ಚೆನ್ನಾಗಿ ಹೇಳ್ದೆ ನೀನು. ಇಲ್ಲ ಕೆಳಗಿಟ್ಕೊಳ್ಳಿ, ಚೆಡ್ಡಿ ಒಳಗಿಟ್ಟು. ತಗೊಳಪ್ಪ. ವೋಟರ್ ಐಡಿನಲ್ಲಿ ಲಿಂಗ ಅಂತ ಇರ್ತದಲ್ಲ, ಅಲ್ಲಿ ಗಂಡು ಅಂತ ಇರ್ತದಲ್ಲ, ಹೆಣ್ಣು ಅಂತ ಚೇಂಜ್ ಮಾಡ್ಸ್ಕೊ ಬಂದೀವ್ನಿ. ಅದನ್ನ ಹೇಳಿದ್ದು. ತೆಗೆದು ತೋರಿಸ್ಬಿಡ್ತಾರೆ ಎಲ್ಲರಿಗೆ. ಮಾನ ಮರ್ಯಾದಿಲ್ಲ ಬಂದಿವಿ ನಾವಿಲ್ಲಿ. ಯಾವನ್ರಿ ಇವನು? ಅಲ್ಲ ಕಣೋ, ದೇವ್ರು ನಿನ್ ಮುಸುಡಿ ಮೇಲೆ ಮೀಸೆ ಕೊಟ್ಬಿಟ್ಟು ಗಂಡ್ಸು ಅಂತ ಅನ್ಕೊಳಂಗಾದ್ರೂ ಮಾಡಿದ್ದ. ಈಗ ಮೀಸೆ ಇಟ್ಕೊಂಡು ಹೆಂಗ್ಸು ಅಂತ ಚೇಂಜ್ ಮಾಡಿಸ್ಕೊಂಡ್ ಬಂದಿದ್ಯಲ್ಲ. ಬಾವಾ ನೀನ್ ಏನೇನೋ ಹೇಳ್ಬೇಡ ಬಾವ, ನೀನು ಸುಮ್ನೆ. ಎಲೆಕ್ಷನ್ ನಿಲ್ಲಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನಕ್ಕೆ ಇದೇ ಒಂದ್ ಸೀತಾಫಲ್ಲು. ಸೀತಾಫಲ್ ಅಲ್ಲ ಕಣದು, ಎಕ್ಸಾಂಪಲ್ಲು. ಅದ್ ನಂಗೂ ಗೊತ್ತು ಕಣಪ್ಪ. ನನಗೆ ಎಗ್ಗು ಅಂದ್ರೆ ಅಲರ್ಜಿ ಕಣಪ್ಪ, ಆಗಕ್ಕಿಲ್ಲ. ಅದಕ್ಕೆ ಎಗ್ನ ತೆಗ್ದಾಕ್ಬಿಟ್ಟು ನನಗೆ ಸೀತಾಫಲ ತುಂಬಾ ಇಷ್ಟ, ಅದಕ್ಕೆ ಸೀತಾಫಲ್ಲು ಅಂತ ಹಾಕೊಂಡಿದೀನಿ ಅಷ್ಟೇ. ಅಕ್ಕಕ್ಕೆ ರೇ, ಈಗ ಯಾವ ಎಲೆಕ್ಷನ್ ಇದು? ಸುಜಾ, ಇದೊಳ್ಳೆ ಕತೆ ಆಯ್ತಲ್ಲ ನಿಂದು. ಅಲ್ಲ, ಇವ್ರು ಮಾತ್ರ MLA ಅಂತ ಬಂದ್ಬಿಟ್ಟಾರೆ, ಎಲೆಕ್ಷನ್ ನಿಂತಿದವ್ರು ಅವರು. ಈ ಪ್ರಶ್ನೆ ನಮ್ಮ ಮಾತ್ರ ಯಾಕೆ ಕೇಳ್ತೇನೆ ನೀನು? ಕರೆಕ್ಟ್, ಇದು ಲಾಜಿಕ್ ಇದೆ. ಹೌದು, ನೀನು ಎಲೆಕ್ಷನ್ ನಿಲ್ದೆ ಪಿಕ್ಚರ್ ಅಲ್ಲಿ MLA ಆಗಿದ್ಯಾ ಅಲ್ವಾ? ನಿಂತ್ಬಿಟ್ಟಾಗಿರೋದು. ಹೌದು, ಅದಕ್ಕೆ ಇವ್ನು ಇವಾಗ MLA ಗೆ ನಿಂತ್ಕೊಂಡವನೆ. ಕರೆಕ್ಟ್ ಸರ್ ನೋಡಿ ಸರ್, ಯಾರು ಏನೇ ಹೇಳಿದ್ರು ನಮ್ಮ ಅಣ್ಣ ಸಾರಿ ನಮ್ಮ ಅಕ್ಕ ಎಲೆಕ್ಷನ್ ನಿಂತ್ಕೊಂಡವಳೆ. ನೋಡಿ ಇವ್ರ ಟೀಮಲ್ಲೂ ಒಬ್ರು ನಿಲ್ಲಿ, ಕರೆಕ್ಟ್ ಆಗಿ ಪ್ರಚಾರ ಮಾಡೋಣ. ಯಾರು MLA ಅಂತ ಹಾಕ್ಬೋದಾಯ್ತು. ಹಂಗೆ ಹೇಳು ಶಿಷ್ಯ ನೀನು. ಈಗ ನೀನ್ ಏನ್ ಮಾಡ್ತೀಯ ಅಂದ್ರೆ, ಇದೇ ಸ್ಟೇಜ್ ಮೇಲೆ ಎಲೆಕ್ಷನ್ ಮಾಡಿಸ್ತೀಯಪ್ಪ. ಮುದ್ದೇಶಕ್ಕ ಸರ್ಕಸ್ ರೇಖಾಕ್ಕ. ತರಿದಿರ್ತವನೆ. ಮುದ್ದೇಶಕ್ಕ ಸರ್ಕಸ್ ರೇಖಾಕ್ಕ ಅಲ್ಲ ಕಣ, ಮುದ್ದೇಶ ವರ್ಸಸ್ ರೇಖಾ ಕಣ ಅದು. ನಾನೆಲ್ಲ ಒಪ್ಕೊಂಡೆ? ಈಗ ಒಪ್ಕೊಂಡಲ್ಲಪ್ಪ. ಈಗ ಎಲ್ಲ ಒಪ್ಕೊಂಡೆ, ಇನ್ನೂ ಒಪ್ಕೊಂಡಿಲ್ಲ ಕಣ. ಬೇಕಾದ್ರೆ ನಿಂಗ್ ಡೌಟ್ ಇದ್ರೆ ಊಟಲ್ಲಿ ರಿಪೀಟ್ ನೋಡ್ಕೊ. ನೋಡಿಪ್ಪ, ನಮ್ಮ ಕೋಬ್ರಾ ಒಪ್ಕೊಂಡಿದ್ದಾನೆ, ಎಲೆಕ್ಷನ್ ಆಗ್ಬಿಡ್ಲಿ. ಕೋಬ್ರಾ ಹೆಂಗೋ ನಿನ್ನ ಹೆಸರು ಹೇಳ್ಕೊಂಡು ಒಂದ್ 2,000 ರೂಪಾಯಿ ನೋಟು, ಒಂದ್ ಬಿರಿಯಾನಿ ಎಲ್ಲ ಒಂಚೂರು ಕ್ವಾರ್ಟರ್ ಹೊಡ್ಕೋತೀವಿ. ಸುಮ್ನಿರಪ್ಪ. ವಾಟ್ರು ಮಾತ್ರ ತೂಜಾ ಬಾರ್ದಿ ಆಗ್ಬೇಕು. ಕೋತಿಗಳ ಇವ್ರದ್ದು ಪಿಕ್ಚರ್ ಹೆಸರು MLA ಕಣ. ಸುಮ್ನೆ ಬಂದಿಲ್ಲಿ ಎಲೆಕ್ಷನ್ ಮಾಡು ಅಂದ್ರೆ ಸರ್ ಆ ಮುಖಕ್ಕೆ ಓಟ್ ಬೀಳುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಸುಮ್ಮನೆ ಓನ್ಲಿ ಸರ್. ಇಷ್ಟ ದಿನ ನೀವು ಮಜಾ ಕೊಡ್ತಾ ಇದ್ರಿ, ಈಗ ಅವನ ಹೆಸರಲ್ಲಿ ಮಜಾ ತಗೊಳ್ಳಿ. ಏನಂತೀರಾ? ಇದು ಐಡಿಯಾ ಚೆನ್ನಾಗಿದೆ. ಆಗ್ಲಿ ಬಿಡು. ಸರಿ ಮುದ್ದೇಶ, ಮುದ್ದೆ ಕಾಲ್ಮಿ ಮುದ್ದೇಶಕ್ಕ. ಆಯ್ತು ಕಣೆ ಮುದ್ದೇಶಕ್ಕ. ಇಲ್ಲಿ ಒಂದು ಎಲೆಕ್ಷನ್ ಆಗ್ಬಿಡ್ಲಿ, ಓಕೆನಾ? ಓಕೆ. ಹಂಗಾದ್ರೆ ಈಗ ಫಸ್ಟ್ ಈಗ ಫ್ಯಾನ್ ಹೊರಿಸ್ಬಿಡಮ್ಮ. ಫ್ಯಾನ್ ಯಾಕೆ ಹೊರಿಸ್ತಿಲ್ಲ? ಎಲ್ಲೂ ಫ್ಯಾನ್ ಹಾಕಿಲ್ಲ ನಾವು. ಅಲ್ಲಪ್ಪ, ಫ್ಯಾನ್ ಹೊರಿಸ್ತಾರಲ್ಲ, ಎಲೆಕ್ಷನ್ ಮುಂಚೆ ಫ್ಯಾನ್ ಹೊರಿಸ್ತಾರಲ್ಲೋ. ಅಯ್ಯ ನೀನ್ ಬಾಯಿಗೆಲ್ಲ, ಅದ್ ಫ್ಯಾನ್ ಹರ್ಸೋದಲ್ಲ ಕಣೋ, ಕ್ಯಾನ್ವಾಸ್ ಮಾಡೋದು. ಅದನ್ನೇ ಮಾಡಮ್ಮ. ಏನೋ ಒಂದ್ ಸಣ್ಣ ಮಿಸ್ಟೇಕ್ ನೀನ್ ಒಪ್ಕೊಳ್ಳಲ್ಲ ಅಂದ್ರೆ ಹಂಗೆ. ಇವತ್ತು ನಾವು ಮಾಡೋ ಕ್ಯಾನ್ವಾಸ್ಗೆ ಹುಟ್ಟೋ ಮಕ್ಕಳು ಓಟ್ ಹೊತ್ತು ಬಿಡ್ಬೇಕು. ಈಗ ಒಂದ್ ಕೆಲಸ ಮಾಡೋಣ. ಈಗ MLA ತಂದಿಂದ ರೇಖಾ, ಯು ಆರ್ ದ ಕ್ಯಾಂಡಿಡೇಟ್, ಪ್ಲೀಸ್ ಕಮ್. ನೀವೆಲ್ಲ ಪ್ರಚಾರ ಮಾಡೋದಕ್ಕೆ ಬರ್ಬೇಕು. ಬನ್ನಿ ಬರಪ್ಪ, ಬನ್ನಿ. ಬಾ. ಸರ್ ಅವ್ರಿಗೆ ಚಿಹ್ನೆ ತಗೊಂಡ್ಬಂದ್ಬಿಡ್ಲಾ ಸರ್? ಇರೋ ಸರ್ ನೀವು ಕೂತ್ಕೊಳ್ಳಿ ಸರ್. ನೀವು ಆರ್ಟಿಕಲ್ ಸೇರ್ಕೊಬಿಡಿ ಸರ್. ನೀವು ಕೂರಿ ಸರ್ ಆರಾಮಾಗಿ. ಸರ್ ನಾವು ಒಂದು ಚಿಹ್ನೆ ಡಿಸೈನ್ ಮಾಡಿಸಿದೀವಿ ಸರ್. ನಮ್ ಟೀಮ್ಗೆ ಅವ್ರ ಟೀಮ್ಗೆ ಕೊಡ್ತೀನಿ ಸರ್. ಇದು ಬೇರೆ ನೀವೇ ಮಾಡಿಸಿದೀರಾ? ಚುನಾವಣಾ ಆಯೋಗಲ್ವಾ ಕೊಡೋದು ಚಿಹ್ನೆ? ಇವನಿಗೆ ಕೊಟ್ಬಿಟ್ರೆ
ಇದು ಮಜಾ ಟಾಕೀಸಮ್ಮ, ನಾವ್ ಯಾವಾಗ ಬೇಕಾದ್ರೆ ಕೊಡ್ತೀವಿ. ಸರ್ ಈ ಚಿಹ್ನೆ ರೇಖಾ ಮೇಡಮ್ ಅವ್ರಿಗೆ ಸರ್. ನಲ್ಲಿ ಮೂಳೆ. ವೆಜಿಟೇರಿಯನ್. ಈ ಚಿಹ್ನೆ ಮಾತ್ರ ನಮ್ಮ ಉದ್ದೇಶಕ್ಕಂಗ್ ಬೇಕೇ ಬೇಕು ಸರ್. ಉದ್ದೇಶಕ್ಕನ್ಗೆ ಜೈ. ಅಲ್ಲಿ ನೋಡಿ ನಲ್ಲಿ ಮೂಳೆ, ಒಂದ್ ನಲ್ಲಿ ಇಟ್ಬಿಟ್ಟು ಮೂಳೆ ಇಟ್ಬಿಟ್ಟು ನಲ್ಲಿ ಮೂಳೆ. ಇಲ್ಲಿ ನೋಡಿದ್ರೆ ನಾಯಿ. ನಾಯಲ್ಲ, ಕಾಲೆತ್ಕೊಂಡ್ರೆ ನಾಯಿ. ಕರೆಕ್ಟ್ ಆಗಿ ಹೇಳಿದ್ರಿ. ಎಷ್ಟ್ ಚೆನ್ನಾಗಿ ಗೊತ್ತು ನೋಡಿ. ಇಟ್ಕೊಳ್ರಪ್ಪ. ಮುಗ್ಯಾಂಬೋಗೆ ಬಂತು. ಏನು ಅದೇ ಅದ್ ಕಾಲೆತ್ತಿದೆಯಲ್ಲ. ಎಷ್ಟಲ್ಲಿ ಹೇಳಿದೀನಿ, ಪ್ರೋಗ್ರಾಮ್ ಮುಗಿಯೋವರೆಗೂ ಹೋಗಂಗಿಲ್ಲ ರೀ. ಇಲ್ಲ ಕೆಲಸ ಮಾಡಿ, ಅಲ್ಲೇ ಹೋಗಿ ಹೋಯ್ತಾ ಹಿಂಡ್ಕೊಂಡು ಹೋದ್ರಾಯ್ತು. ಈಗ ಮೊದಲನೇದಾಗಿ ಪ್ರಚಾರ ಶುರು ಮಾಡ್ಬೇಕಾಗಿರೋದು MLA ಟೀಮ್ನವರು. ಮಾಡಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಸುಮ್ಮನೆ ನಿಂತ್ಕೊಳ್ಳ. ಹಲೋ, ಇದು ನಮ್ ಟೀಮ್ ಅಮ್ಮ. ಆಪೋಸಿಷನ್ ಆಚೆ ಬಾರ್ಡ್ರಿ. ಈ ಬಾರ್ಡರ್ ದಾಟಿ ನೀವು ಬರಬಾರ್ದು, ನಾನು ಬರಲ್ಲ. ಅಲ್ಲ ಕಣ, ಪ್ರಚಾರಕ್ಕೆ ಮುಂಚೆನೆ ಆಪೋಸಿಷನ್ ಸೋತ ಒಪ್ಕೊತಾ ಇದೆಯಲ್ಲ. ಆಪೋಸಿಷನ್ ಅಂದ್ಬಿಟ್ಟಲ್ಲ. ಈಗ ಮೊದಲನೇದಾಗಿ MLA ಸಿನಿಮಾ ತಂಡದವರು ಪ್ರಚಾರ ಶುರು ಮಾಡಿ. ಇಡೀರಿ ಬೇಗ ಬೇಗ. ಎಲ್ರಿಗೂ ನಮಸ್ಕಾರ. ನಾನು ರೇಖಾ. ನನ್ನ ನಲ್ಲಿ ಮೂಳೆ ಇದೇ ನನ್ನ ಗುರುತು. ಖಂಡಿತವಾಗ್ಲೂ ವೋಟ್ ಮಾಡಿ. ಸ್ವಲ್ಪ ಕೆಳಗೆ. ಏನಕ್ಕೆ ಅಂದ್ರೆ ಮಜಾ ಟಾಕೀಸ್ ನಲ್ಲಿ ನಾವ್ ಇವತ್ ಬಂದಿರೋದ್ರಿಂದ ನನ್ನ ಎಲೆಕ್ಷನ್ ಇದ್ರಲ್ಲಿ ಏನಂದ್ರೆ ನಾನು ಮಜಾ ಟಾಕೀಸ್ ನ ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡ್ ಹೋಗ್ಬೇಕು ಅಂತಿದೀನಿ. ನಾನು ಚೀಫ್ ಮಿನಿಸ್ಟರ್ ಆದ್ರೆ ಸೃಜನ್ ಅವ್ರನ್ನ ಮೀಡಿಯಾ ಮಿನಿಸ್ಟರ್, ಎಂಟರ್ಟೈನ್ಮೆಂಟ್ ಮಿನಿಸ್ಟರ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ನನ್ನ ಓಟ್ ಯಾಕೋ ಆ ಕಡೆಗೆ ಹೋಗಂಗಿದೆ. ಸೂಪರ್. ನೀನ್ ಮಾಡೋಣ ನನ್ನ ಪ್ರಚಾರ. ಲಾಸ್ಟ್ ಅವ್ರದ್ದಾದ್ಮೇಲೆ ಇಲ್ಲ, ಫಸ್ಟ್ ನಿಮ್ ಮುಗಿಸ್ಬಿಡ್ಬೇಕು, ಆಮೇಲೆ ಅವ್ರದ್ದು ನಾವು ಬಗ್ಗಿಸ್ಕತ್ತೀವಿ. ಬಗ್ಸಿ ಅಭ್ಯಾಸ ಇದೆ. ಸಾಮಾನ್ಯವಾಗಿ ಹೆಂಗಸ್ರಿಗೆ ಒಂದ್ ಓಟ್ ಇರ್ತದೆ, ನಮ್ದ್ರಲ್ಲಿ ಗರ್ಭಿಣಿಯರಿಗೆ 2 ಓಟು, ಹೊಟ್ಟೆ ಒಳಗೊಂದು ಇರ್ತದಲ್ಲ, ಅವ್ರಿಗೂ ಒಂದು ವೋಟಿಂಗ್ ಆಪ್ಷನ್ ಕೊಟ್ಟು ಅವ್ವ 2 ಹೊಡಿಬಹುದು ಓಟು. ಇದೆಲ್ಲ ನಮ್ದ್ರಲ್ಲಿ ಐತೆ. ಆದಷ್ಟು ಬೇಗ ಇವಮ್ಮನ್ ಗೆಲ್ಸ್ಕೊಳ್ಳಿ. ಸರ್ ನಂಗೆ ಡೌಟ್ ಸರ್, ಹೊಟ್ಟೆಲಿರೋ ಮಗು 18 ವರ್ಷ ಆಗಿರ್ತದ? ಇಲ್ಲ, ಅದು ಇವ್ರ ಪ್ರಣಾಳಿಕೆ. ಸರಿ. MLA ಸಿನಿಮಾ ತಂಡದವರು ಪ್ರಚಾರ ಮುಗಿಸಿದ್ರು. ಈಗ ನೀವು ಶುರು ಮಾಡ್ಕೊಳ್ಳಿ. ಇದೇಯ ಪ್ರಚಾರ ಅಂದ್ರೆ ಫಾಲ್ಟ್. ಏನ್ ಸರ್ ಇವ್ರು ಫಾಲ್ಟ್ ಅಂತ ಅವ್ರೆ? ಹೊಟ್ಟೆ ಕೆಟ್ಟೋಗಿದ್ಯಾ? ಮುದ್ದೇಶ, ಏನೋ ಅದು ಫಾಲ್ಟು? ಇಂಗ್ಲಿಷ್ ಗೊತ್ತಿಲ್ಲ ಅಂದ್ಮೇಲೆ ಹೇಳ್ಕೊಟ್ಟೆನು. ಫಾಲ್ಟ್ ಅಂದ್ರೆ ಈ ಸುರು ಹಚ್ಕೊಳ್ಳಿ ಅಂತ ಅರ್ಥ ಬಾವ. ಹಾಗಾದ್ರೆ ಹೊಟ್ಟೆ ಕೆಟ್ಟೋಗ ಡ್ರ್ ಅಂತ ಬರ್ತದಲ್ಲ, ಅದಕ್ಕೇನಂತಾರೆ? ಅದು ಸ್ಮಾರ್ಟ್ ಅಂತಾರೆ. ಅದು ಸ್ಮಾರ್ಟ್ ಹೆಂಗೋ ಆಗುತ್ತೆ? ಯಾರಿಗೂ ಗೊತ್ತಾಗ್ದಂಗೆ ಸೈಲೆಂಟ್ ಆಗಿ ಜಾಂಟೊಂದಿಂದ ಬಿಡ್ತೀವಲ್ಲ, ಅದಕ್ಕೆ ಸ್ಮಾರ್ಟ್ ಅಂತ. ಗೊತ್ತಾಯ್ತಾ? ಏನ್ ಗೊತ್ತಾಗ್ಬೇಕು? ಈಗ ನಾನು ಬುಟ್ಟೆ, ಯಾರ್ಯಾರು ಗೊತ್ತಾಯ್ತಾ? ನಾನು ಸ್ಮಾರ್ಟ್. ಹಂಗಾರೆ ನಾನ್ ಡಬಲ್ ಸ್ಮಾರ್ಟ್. ನಾನು ಆ ಕಡೆ ಬಂದಾಗ್ಲಿಂದ ಬಿಟ್ಕೊಂಡೇ ಬರ್ತಾ ಇದ್ದೀನಿ. ಯಾರಿಗೂ ಅಪ್ಪ, ನಿಮ್ ಪಾರ್ಟು ನಿಮ್ಮ ಸ್ಮಾರ್ಟು ಎಲ್ಲ ನಿಲ್ಸಿ ಪ್ರಚಾರ ಸ್ಟಾರ್ಟ್ ಮಾಡ್ರು. ಮುಗ್ಯಾಂಬೋಗೆ ಸ್ಮಾರ್ಟ್ ಬಂತು. ಸ್ಮಾರ್ಟ್ ಬಂತು. ಅಲ್ಲಿ 3 ಜನ ಮೂರ್ಛೆ ಹೋಯ್ತಾರೆ. ನಮ್ಗೆ ಇಲ್ಲ ಅಂದ್ರೆ ಸೋಫಾನ್ ಕೇಳಿ. ಓ, ಅದಕ್ಕೆ ಕಲರ್ ಚೇಂಜ್ ಆಗಿದೆ ಸೋಫಾ. ಮಜಾ ನಗರದ ಕ್ಷೇತ್ರದ ಜನಗಳೇ, ಮತ ಬಾಂಧವರೇ, ನಿಮ್ಮ ನೆಚ್ಚಿನ ನಾಯಕಿ, ಮಹಿಳಾ ಮಣಿಗಳ ಕಣ್ಮಣಿ, ಮಹಿಳಾ ಸಬಲೀಕರಣದ ಚಿಣ್ಮಣಿ, ಮಹಿಳಾ ಏಕೀಕರಣದ ಮುತ್ತುಮಣಿ. ನಾನಲ್ಲ ಕಣ. ಸಾರಿ. ಮಹಿಳಾ ಏಕೀಕರಣದ ಮುತ್ತುಮಣಿ ಶ್ರೀ 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 ಶ್ರೀಮತಿ ಮುತ್ತೇಸನಿಗೆ ನಿಮ್ಮೆಲ್ಲರವಾದ ಮತವನ್ನು ಕೊಟ್ಟು
ಜಯಶೀಲನನ್ನಾಗಿ ಮಾಡಬೇಕಾಗಿ ಸವಿನಯ ಪ್ರಾರ್ಥನೆ. ಹಾಗಾಗಿ ಎಲ್ರು ಬಂದು ಈ ಕಾಲೆತ್ಕೊಂಡಿರೋ ನಾಯಿಗೆ ಓಟ್ ಹಾಕ್ಬೇಕು ಅಂತ ಕೇಳ್ಕೊತೀನಿ. ನೀವು ಈ ಚಿಹ್ನೆಗೆ ಓಟ್ ಹಾಕಿದ್ರೆ ಏನ್ ಸಿಗುತ್ತೆ ಗೊತ್ತಾ? ಏನ್ ಸಿಗುತ್ತೆ ಅನ್ಕೊಂಡಿದ್ದೀರಾ? ತಗೊಳ್ಳಿ 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 ತಗೊಳ್ಳಿ. ಇಷ್ಟೊಂದು ಬಿಂಡಪ್ಪ. ಓಟ್ ಹಾಕಿ ಸರ್. ಓಟ್ ಹಾಕಿ. ಮುತ್ತು ಏನು ಹಂಗೆ ಎಲ್ಲ ಕ್ವಾರ್ಟರ್ ಬಾಟ್ಲ್ ಎಲ್ಲ ಕೊಡ್ತಾ ಇದೆಯಲ್ಲೋ? ಯಾರಿಗೂ ಹೇಳ್ಬಿಡಮ್ಮ, ಅದು ಕ್ವಾರ್ಟರ್ ಅಲ್ಲ, ಕೋಲ. 2,000 ರೂಪಾಯಿ ತಗೊಳ್ಳೋರು ಲೆಫ್ಟ್ ಸೈಡ್ ಅಲ್ಲಿ ಇಸ್ಕೊಳ್ಳಿ, 500 ರೂಪಾಯಿ ತಗೊಳ್ಳೋರು ರೈಟ್ ಸೈಡ್ ಅಲ್ಲಿ ಇಸ್ಕೊಳ್ಳಿ. ಸರ್ ಇದನ್ನ ಇಟ್ಕೊಳ್ಳಿ ಸರ್. ಬೇಡ, ನೀನೇ ಇಟ್ಕೊ. ಉಪ್ಪಿನಕಾಯಿಗೆ. ನೋಡಿ ನಿಮ್ಮ ತಾತ, ತಾತ ನಿಮ್ಮ ತಾತ ಈ ನಾಯಿಗೆ ನಿಮ್ಮ ಮತ ನಾಯಿ ಗುರುತಿನ ಮುದ್ದೆ ಸಂಗಿ ಅಂತ ಬಗಳು. ಯಾಕಪ್ಪ ಗ್ರಾಮರ್ ಮಿಸ್ಟೇಕ್ ಮಾಡ್ತೀಯಾ? ನೋಡಿ ನಿಮ್ಮ ಮತ ಈ ನಾಯಿ ಮುಖದ ಗುರುತಿರೋ ಮುದ್ದೇಶನಿಗೆ. ಬಿಡ್ರ ನಾಯಿ ಗುರ್ತು ಅಂದ್ರು ಒಂದೇ, ಮುದ್ದೇಶನ್ ಮುಖ ಅಂದ್ರು ಒಂದೇ. ಓಕೆ ಓಕೆ. ಬೇಕಾ 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 ಬೇಕಾ? ಏನ್ ಬೇಕು? ಅಲ್ಲಪ್ಪ, ಅವ್ರ ಹೆಸರು ಹೇಳ್ಬೇಕನಪ್ಪ. ಬೇಕಲ್ಲ, ರೇಖಾ. ರೇಖಾ ಅವ್ರೆ, ಹೇಳಿ. ನೀವು ಆಪೋಸಿಷನ್ ಪಾರ್ಟಿ ಆದ್ರೂ ಪರವಾಗಿಲ್ಲ, ನಿಮ್ಮ ಅಮೂಲ್ಯವಾದ ಮತವನ್ನ ನನಗೆ ಹಾಕಬೇಕು. ಹಾಕಲ್ಲ, ದುಡ್ಡು ಇಸ್ಕೊಳ್ಳಿ, ಹಾಕಲ್ಲ. ಎಷ್ಟಿದೆ? ತಗೊಳ್ಳಿ, ಸದ್ಯಕ್ಕೆ ಇಟ್ಕೊಳ್ಳಿ, ಎಷ್ಟಿದೆ ಸದ್ಯಕ್ಕೆ ಹೇಳಿ? ಇಟ್ಕೊಳ್ಳಿ. ಆಮೇಲೆ ಗೆದ್ಮೇಲೆ ನೋಡ್ಕೋತೀನಿ, ಇಟ್ಕೊಳ್ಳಿ. ಕೊಡಿ ಮೇಡಮ್, ನಾನು ಇಟ್ಕೋತೀನಿ, ಬಟ್ ಹಾಕದ್ ಬೇಡ. ಹಿಂಗೆಲ್ಲ ಎಲ್ರಿಗೂ ದುಡ್ಡು ಕೊಟ್ಟು ಎಲ್ಲ ಎಲೆಕ್ಷನ್ ಮಾಡೋದು ತಪ್ಪು ಕಣೋ. ಇದು ಕಳ್ಳ ಕೆಲ್ಸ ಕಣಲೇ. ಸಾರ್ ಕಳ್ಳರನ್ನೆಲ್ಲ ಜೈಲಿಗೆ ಹಾಕೋದಾದ್ರೆ ಏನು ಅದೇನೇನ್ ಆಡ್ತೀರ ಆಡ್ರಿ, ಹೋಗ ಹೋಗ. ನಿಮ್ಗೆ ಇವಾಗಲ್ಲ, ಇವಾಗ ಹಿಡಿಯಲ್ಲ, ಕೊನೆಯಲ್ಲಿ ಎಲ್ಲಿ ಹಿಡಿಬೇಕು ಅಲ್ಲಿ ಹಿಡಿತೀನಿ. ಆತ್ಮೀಯ ಮತ ಬಾಂಧವರೇ, ಈಗ ನಮ್ಮ ಲೀಡ್ರು ಮುದ್ದೇಶಕ್ಕನಿಂದ ನಿಮ್ಗೆ ಪ್ರಣಾಳಿಕೆ ಸಿಗುತ್ತೆ, ಇಸ್ಕೊಳ್ಳಿ. ಮ್ಯಾನಿಫೆಸ್ಟೋ. ಗಂಡ್ಮಕ್ಳುಗಳೇ, ಹೆಣ್ಮಕ್ಳುಗಳೇ, ಈ ಸಲ ನಾನು ಎಲೆಕ್ಷನ್ಗೆ ನಿಂತ್ಕೊತಾ ಇವನೇ. ಏಯ್, ಸ್ಕೂಲಲ್ಲಿ ಟೀಚರ್ ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್ ಅಂದ್ರು ತಿಂತಾ ಇರ್ಲಿಲ್ಲ. ಏಯ್, ಆದ್ರೆ ನಿಮ್ಗೋಸ್ಕರ ಇವತ್ತು ತಿಂತಾ ಇದಾರೆ. ಏಯ್ ಏನ್ ತಿಂತಾವ್ರು? ಮಣ್ ತಿಂತವನೆ. ಏಯ್, ನಾನು ತಿಂತಾವ್ರೆ ಅಂದಿಲ್ಲ, ತಿಂತಾವ್ರೆ ಅಂದಿದ್ದು. ತಿರ್ಗದ್ನೆ ಹೇಳ್ದಲ್ಲ. ಓ ಅಪ್ಪ, ಈ ತಿಂತಾವ್ರೆ ಅಲ್ಲ, ತಿಂತಾವ್ರೆ. ಅದೇ ತಿಂತಾವ್ರೆ ಅಂದಲ್ಲ. ಇದೇನಿದು? ಕುಂತವ್ರೆ. ಇದೇನು? ನಿಂತವ್ರೆ. ಅದು ನಾನು ಹೇಳಿದೆ. ಏಯ್ ಇವನ್ ಬಾಯಿಗೆ ಮಣ್ಣಾಕ. ಕುಂತವ್ರೆಗೂ ತಿಂತಾವ್ರೆ ಅಂತಾನೆ, ನಿಂತವ್ರೆಗೂ ತಿಂತಾವ್ರೆ ಅಂತಾನೆ, ತಿಂತಾವ್ರೆಗೂ ತಿಂತಾವ್ರೆ ಅಂತಾನೆ. ಯಾವ್ದಾರು ಒಂದ್ ಹೇಳ್ತಾಯೋ? ತಿಂತವ್ರು ಇರೋವರೆಗೂ ತುಂಬಾ ಕಷ್ಟ. ಹೋಗತ್ತೆ. ಇನ್ನೊಂದ್ ತಿಂತಾವ್ರೆ ಹೇಳ್ದ. ಅದು ನಿನ್ನಂತವ್ರಿಗೆ ಹೇಳಿದವನು. ಮಹಾಜನಗಳೇ, ಇದು ಹಿಂದೂ ಕೇಳ್ಕೊಂಡ್ ಹೇಳಿ. ನೀವು ನನ್ನ ಗೆಲ್ಲಿಸಿದ್ರೆ ನಮ್ಮ ಏರಿಯಾದಲ್ಲಿ ಯಾರನ್ನು ಹೆಣ್ಮಕ್ಳಿಗೆ ರೇಗ್ಸಕ್ ಬಿಡಕ್ಕಿಲ್ಲ. ತಪ್ಪಾಳೆ. ಮಹಾಜನಗಳೇ, ನನ್ನನ್ನ ಗೆಲ್ಲಿಸಿದ್ರೆ ಈ ಏರಿಯಾದಲ್ಲಿ ನೀರಿನ ಪ್ರಾಬ್ಲಮ್ ಇರಕ್ಕಿಲ್ಲ. ತಪ್ಪಾಳೆ. ನನ್ನ ಗೆಲ್ಲಿಸಿದ್ರೆ ಸಾರಾಯಿ ಅಂಗಡಿನ ಬ್ಯಾನ್ ಮಾಡಿಸ್ತೀನಿ. ಚಪ್ಪಲಿ ನೋಡಿರಿ. ಯಾಕೋ ಯಾಕೋ ಅಪ್ಪ, ನಾನು ಬಾಗ್ಲು ಹಾಕೊಂಡ್ಬಿಟ್ಟು ನಾನೇನ್ ತಿರ್ಪೆ ಹತ್ಲೇನಾ? ಆ ಪೂಜಾ ಬಾರ್ ಒಂದನ್ನ ಬಿಟ್ಟು ಎಲ್ಲವನ್ನೂ ಬ್ಯಾನ್ ಮಾಡಿಸ್ತೀನಿ. ತಪ್ಪಾಳೆ. ಅಷ್ಟೇ ಅಲ್ಲ, ಹಿಂದೂ ಕೇಳ್ಕೊಳ್ಳಿ. ನನ್ನ ಗೆಲ್ಸಿದ್ರೆ 40 ರೂಪಾಯಿಗೆ ಪೆಟ್ರೋಲ್ ಸಿಗಂಗ್ ಮಾಡ್ತೀನಿ. ಸೂಪರ್ ಸೂಪರ್, ಆಗ್ಲಿ ಬಿಡ, ಆಗ್ಲಿ ಬಿಡ. ನನ್ನ ಗೆಲ್ಸಿದ್ರೆ ನಿಮ್ಮ ಮನೆಯ ಮಗಳಾಗಿರ್ತೀನಿ ನಾನು. ತಪ್ಪಾಳೆ ತಪ್ಪಾಳೆ. ಮಹಾಜನಗಳೇ, ಇಂಥ ಪ್ರಣಾಳಿಕೆ ಬರಬೇಕು ಅಂತಂದ್ರೆ ನಮ್ಮ ಮುದ್ದೇಶಕ್ಕ ಗೆಲ್ಲಬೇಕು.
ಮುದ್ದೆ ಶಕ್ಕಂಗೆ ಮುದ್ದೆ ಶಕ್ಕಂಗೆ ಒಂದ್ ನಿಮಿಷ ಮಹಾಜನಗಳೇ, ನನ್ನನ್ನ ಗೆಲ್ಸಿದ್ರೆ ಇವ್ರೇನಂದ್ರು ಯಾವುದೇ ಹೆಣ್ಮಕ್ಳಿಗೂ ಯಾವುದೇ ತೊಂದರೆಗಳಾಗಲ್ಲ ಅಂತ. ನಾನ್ ಭರವಸೆ ಕೊಡ್ತೀನಿ. ಪ್ರಥಮ ಇದ್ದಾನೆ, ಪ್ರಥಮ ಎಲ್ಲಿರ್ತಾನೋ ಎಲ್ಲಾರು ಅವ್ರ ತಂಗಿನೇ. ಸೊ ಅಣ್ಣನಾಗಿ ಇಡೀ ಇದನ್ನ ನೋಡ್ಕೊತಾನೆ. ಇನ್ನೊಂದೇನ್ ಹೇಳಿದ್ರು, ಇದು ಎಡಿಟ್ ಮಾಡ್ಕೊಳ್ಳಿ, ಇದು ಎಡಿಟ್ ಮಾಡ್ಕೊಳ್ಳಿ, ಸೀನ್ ಇಲ್ಲ ಇದು. ಕ್ಯಾಂಡಿಡೇಟ್ ಹೇಳಿದ್ಮೇಲೆ ಮುಗೀತು ಕಣಪ್ಪ ಅದೇ. ಓಕೆ, ಈಗ ಎಲ್ರು ಎರಡು ಪಕ್ಷದ ಪ್ರಣಾಳಿಕೆಗಳನ್ನ ಭರವಸೆಗಳನ್ನೆಲ್ಲ ಕೇಳಿಸ್ಕೊಂಡಿದ್ದೀರಾ? ಓಕೆ, ಈಗ ವೋಟಿಂಗ್ ಶುರು ಆಗ್ತದೆ. ಎಲ್ರು ನಿಮ್ಮ ಮೊಬೈಲ್ ಅನ್ನು ಓಪನ್ ಮಾಡಿ. ಮೊಬೈಲ್ ಓಪನ್ ಮಾಡು. ಈಗ ತಕ್ಷಣಕ್ಕೆ ವೋಟಿಂಗ್ ಅನ್ನೋ ಒಂದು ಆಪ್ ಅನ್ನ ಎಲ್ಲ ಓಪನ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಮುದ್ದೇಶನ ಕ್ರಮ ಸಂಖ್ಯೆ 3, ರೇಖಾ ಅವರ ಕ್ರಮ ಸಂಖ್ಯೆ 6. ಬಿಡಿ ಸುಮ್ನೆ 6 ಎಲ್ಲ ಆಪ್ ಓಪನ್ ಮಾಡ್ಕೊಂಡ್ರ? ಓಕೆ, ಈಗ ವೋಟಿಂಗ್ ಶುರು ಆಗ್ತದೆ. ಬಾವ ಎವರೆಸ್ಟ್ ಹೇಳಲ್ವಾ? ಎವರೆಸ್ಟ್ ಎವರೆಸ್ಟ್ ಏನ್ ಎವರೆಸ್ಟ್? ಅದೇ ಕಣಪ್ಪ, ಒಳ್ಳೇದಾಗ್ಲಿ ಅಂತ ಹೇಳ್ತಾರಲ್ಲ. ಅದು ಆಲ್ ದ ಬೆಸ್ಟ್ ಕಣಲ್ಲ. ಎರಡರಲ್ಲೂ ಇಷ್ಟಿಷ್ಟ ಐತಲ್ಲ, ಬುಟ್ಟಾಕಪ್ಪ ನೀನು. ಓಕೆ, ವೋಟಿಂಗ್ ಶುರು ಮಾಡಿ. ಅವ್ರು ಕೊಟ್ಟರು ನೀನು ಒತ್ತು ಬಾವ. ನಂಗೆ ಗೊತ್ತು. ಮೂರು ಏನ್ ಮಾಡ್ತಿದ್ಯಾ ಮಂಜು? ಈಗ ವೋಟಿಂಗ್ ಮುಗ್ದಿದೆ, ಕೌಂಟಿಂಗ್ ಶುರು ಆಗಿದೆ. ಇನ್ನೇನು ರಿಸಲ್ಟ್ ಬರುತ್ತೆ, ಎಲ್ಲ ಇನ್ಸ್ಟೆಂಟ್ ನಮ್ದು. ಇನ್ಸ್ಟೆಂಟ್ ಹಂಗೆ. ನೀತಿ ಸಂಹಿತೆ ಏನಿಲ್ಲ. ಇಲ್ಲ, ಇವಾಗ ಈ ಆಪ್ ಅಲ್ಲಿ ಲೌಡ್ ಸ್ಪೀಕರ್ ಹಾಕಿದ್ರೆ ಎಲ್ಲ ಬರುತ್ತೆ. ರಿಸಲ್ಟ್ ಬಂದ್ಬಿಡುತ್ತೆ. ರಿಸಲ್ಟ್ ಬಂತು ಇರಿ. ಮಜಾನಗರ ಏರಿಯಾದ ಚುನಾವಣೆ ಪ್ರಕ್ರಿಯೆ ಇದೀಗ ಮುಕ್ತಾಯವಾಗಿದ್ದು ಈಗ ಮತ ಎಣಿಕೆ ಶುರುವಾಗಿದೆ. ಮೊದಲನೇ ಹಂತದ ಎಣಿಕೆ ಮುಕ್ತಾಯವಾಗಿದ್ದು ಮೊದಲ ಸುತ್ತಿನಲ್ಲಿ ರೇಖಾರವರು ಮುನ್ನಡೆ ಸಾಧಿಸಿದ್ದಾರೆ. ಅವ್ರು ಗೆದ್ದಿರೋದು, ನೀವು ಕಿತ್ಬಾರ್ದು. ಅವ್ರದ್ದು ಅನೌನ್ಸ್ ಮಾಡಿದ್ರು. ತೋರಿಸ್ತೀನಿ ಅಂತ ನಮ್ಮ ತಾಯಣಗಳು ಅಂದ್ಕೊಂಡಿಲ್ಲ. ನಂಗೆ ಅನ್ಯಾಯ ಆಗಬಿಡ್ತು. ಅಯ್ಯೋ ನೀನ್ ತೂಕ ಮುಚ್ಚ. ನೀನಿನ್ನು ತೋತಿಲ್ಲ ಕಣಲ್ಲ. ಇದು ಮೊದಲನೇ ಹಂತ ಅಷ್ಟೇ ಆಗಿರೋದು. ಸರ್, ನೀವೇ ಗೆಲ್ಲದು ಸರ್. ನೀವು ಸೋತ್ರೆ ಕೇಳಿ ಸರ್. ಕೇಳಿದ್ರೆ ಸೋತೋಗಿದ್ದೀರಾ ಅಂತ ಹೇಳ್ತೀನಿ. ಮೊದಲನೇ ಸುತ್ತ ಆಗಿರೋದು. ನಿಮಿಷ ತಡ್ಕೊಳ್ರ. ಮುಂದೆ ಕೇಳು. ಎರಡನೇ ಸುತ್ತು ಬಂತು. ಎರಡನೇ ಸುತ್ತು. ಮಜಾನಗರ ಏರಿಯಾದ ಎರಡನೇ ಹಂತದ ಮತ ಎಣಿಕೆ ಮುಕ್ತಾಯವಾಗಿದ್ದು ಇದರಲ್ಲಿ ಮುದ್ದೇಶ ಮುನ್ನಡೆ ಸಾಧಿಸಿದ್ದಾರೆ. ಇವಾಗ ಕುಣಿಬೇಕು. ಅಪ್ಪ, ಮಾಡಿದ ಖರ್ಚನ್ನ ರಿಕವರಿ ಮಾಡ್ಕೊಳ್ಳೋ ಟೈಮ್ ಬಂದ್ಬಿಡ್ತು. ಇನ್ನು ಫೈನಲ್ ರೌಂಡ್ ಇದೆ. ನಡ್ಕೊಳ್ರ. ಇನ್ನೊಂದು ರೌಂಡ್ ಬಂತು. ಮಜಾನಗರ ಏರಿಯಾದ ಕೊನೆ ಹಂತದ ಎಣಿಕೆ ಮುಕ್ತಾಯವಾಗಿದೆ. ಹಾಗಿದ್ರೆ ಯಾರಾಗ್ತಾರೆ ಈ ಮಜಾನಗರದ ಮುಖಂಡರು? ಎನಿ ಗೆಸ್? ಅಯ್ಯ, ನಿನ್ ಮನೆ ಹಾಳಾಗೋಗಲೇ. ಇದೇನ್ ರಿಯಾಲಿಟಿ ಶೋನೇನೋ? ಈ ಕಡೆ ಪ್ರಥಮ, ಈ ಕಡೆ ಕೀರ್ತಿ ನಿಂತ್ಕೊಂಡು ಯಾರು ವಿನ್ ಆದ್ರು ಅಂತ ಹೇಳಕ್ಕೆ ಡೈರೆಕ್ಟ್ ಆಗಿ ಮ್ಯಾಟ್ರಿ ಬರಪ್ಪ. ನಮ್ ಪಾಕ್ ತರ ಇರೋ ಮೇಡಮು ನಡುಕ್ತಾವ್ರೆ. ದೇವ್ರು ಎಲ್ಲೆಲ್ಲಾಗಿದೆಯೋ ಗೊತ್ತಿಲ್ಲ. ನಿಮಿಷ, ಬಂತು ರಿಸಲ್ಟ್. ನಮಸ್ಕಾರ ಮಾಡಿ. ಕೊನೆಯ ಸುತ್ತಿನಲ್ಲಿ ವಿಜಯ ಸಾಧಿಸಿರೋರು ಬೇರೆ ಯಾರು ಅಲ್ಲ, ರಿಸಲ್ಟ್ ಟೈ ಆಗಿದೆ. ಅಯ್ಯೋ, ನಿನ್ ಮನೆ ಕಾಯುವಾಗ ಅಯ್ಯೋ ಬೆಲ್ಟೋ ಏನ್ ಬೇಕಾದ್ರು ಆಮೇಲೆ ಕೊಟ್ಟನು. ಮತ್ತು ಗೆದ್ದವ್ರು ಯಾರು ಅಂತ ಮಗಳು. ಟೈ ಆಗಿದೆ ಅಂದ್ರೆ ಶರ್ಟ್ ಹಾಕೊಳ್ಳೋ ಟೈ ಬೋ ಅಲ್ಲ ಕಣೋ. ಇಬ್ಬರಿಗೂ ಸಮ ಬಂದಿದೆ ಅಂತ ಹೇಳ್ತಾ ಇರೋದು. ತಮ್ಮ ಬಂದಿದ್ಯಾ? ಎಂತಾದ್ಯಾ? ತಮ್ಮ ಬಂದಿಲ್ಲ, ಸಮ ಬಂದಿರೋದು. ಇರು ಇನ್ನೊಂದ್ಸಲಿ ನೋಡೋಣ. ಏನ್ ಎಷ್ಟಾಗಿದೆ ನೋಡೋಣ. ನಿಮ್ಮ ಗಮನಕ್ಕೆ ಇಬ್ಬರು ಅಭ್ಯರ್ಥಿಗಳಿಗೆ ಸಮವಾಗಿ ಓಟುಗಳು ಬಂದಿದ್ದು ಯಾರೋ ಒಬ್ಬರು ಮಾತ್ರ ನೋಟಾ ಒತ್ತಿದ್ದಾರೆ. ನೋಟಾ? ರಿಸರ್ವ್ ಬ್ಯಾಂಕ್ನವ್ರಲ್ವಾ ನೋಟ ಒತ್ತೋದು? ಸರ್, ಅದೆಂತದೋ ದೇವ್ರನ್ನ ಬೆನ್ನ ಕಟ್ಕೊಂಡಂಗಾಯ್ತು ಸರ್. ಬಸ್ಸು ನೋಟ ಅಂದ್ರೆ ದುಡ್ಡಿನ ನೋಟಲ್ಲ. ಯಾರಿಗೂ ನಾನು ಓಟ್ ಹಾಕಲ್ಲ, ನನ್ನಿಷ್ಟ ಅಂತ ಒತ್ತೋದು. ಯಾರಪ್ಪ ನಂಗೆ ಹಿಂಗ್ ಮಾಡಿದವರು?
ನಿಮ್ಮ ಹೊಟ್ಟೆ ನಿಮ್ ಕನ್ಫ್ಯೂಷನ್ ನಂಗೆ ಗೊತ್ತುಕೊಂಡ್ರಪ್ಪ ನೀವ್ ಯಾರು ಇಂಥ ಕೆಲಸ ಮಾಡಿಕ್ಕಿಲ್ಲ ಅಂತ. ಈ ಕೆಲಸ ಮಾಡಕ್ ಸಾಧ್ಯ ಇರೋದು ಒಬ್ಬಂಗೆ ನಮ್ ಭಾವ ಕಣಪ್ಪ. ನಮ್ ಭಾವನೆ ಇಂಥ ಕೆಲಸ ಮಾಡಕ್ಕಿಲ್ಲ. ಗೊತ್ತಾಗೋಯ್ತಾ? ಮತ್ತೆ ಯಾಕೆ ಭಾವ ನನ್ ಮೇಲೆ ಇಂಥ ಕೋಪ ನಿನ್ಗೆ? ದಮ್ಮಯ್ಯ ಅಂತೀನಿ ಕಣೋ, ನಿನ್ ಕೈ ಮುಗಿತೀನಿ ಕಣೋ. ನಾನ್ ಗೆಲ್ಲೋದು ನೀನೊಂದು ಓಟ್ ಮೇಲೆ ನಿಂತದೆ ಕಣೋ. ಹಾಕಪ್ಪ ಓಟ್ ಹಾಕೋ, ನಂಗೆ ಓಟ್ ಹಾಕೋ ನಿನ್ ತಮ್ಮಯ್ಯ. ನಂಗೆ ಓಟ್ ಹಾಕಕ್ ಇಷ್ಟ ಇಲ್ಲ ಕಣ. ಭಾವ ನನ್ಗೆ ಕ್ಯಾಂಡಿಡೇಟ್ ಇಷ್ಟ ಆದ್ರೆ ಮಾತ್ರ ನೋಟ್ ಹಾಕೋದು. ನಿನ್ ಕಾಲಿಗೆ ಬಿಡ್ತೀನಿ, ನಿನ್ ಕಾಲಿಗೆ ಬಿಡ್ತೀನಿ ಭಾವ. ಹಲೋ ಭಾವ ಪ್ಲೀಸ್ ಪ್ಲೀಸ್ ಕಣ, ಪ್ಲೀಸ್ ಪ್ಲೀಸ್ ವೋಟ್ ಹಾಕಿ. ಪ್ಲೀಸ್ ಭಾವ, ಒಂದೇ ಒಂದು ಓಟು. ಒಲ್ ನಂಗೆ ಏನ್ ಕೊಡ್ತೀಯಾ? ಇನ್ಮೇಲಿಂದ ನಾನು ಹುಡುಗಿರ್ನ ಪಟಾಯಿಸಕ್ಕೆ ನಿನ್ ಶೂ, ಚಪ್ಪಲಿ, ವಾಚು, ಕನ್ನಡಕ ಏನು ಹಾಕೊಂಡು ಹೋಗಿಲ್ಲ. ಅಂದ್ರೆ ಇದುವರೆಗೂ ಈ ತರ ತಿರ್ಬೋಕಿ ಶೋಕಿ ಮಾಡ್ಕೊಂಡ ಅಪ್ಪ ನೀವು ಸೆಮಿಕ ನಿಂತ್ಕೊಂಡ್ರಪ್ಪ ನೀವು. ಅಷ್ಟೇ ಅಲ್ಲ ಭಾವ, ಇನ್ಮ್ಯಾಕಿಂದ ನಿನ್ ಜಾಬಿಂದ ಕಾಸು ಕದಿ ಕೇಳಲ್ಲ. ನಿನ್ ಕೇಳಂಗೆ ನನ್ನ ಹೆಡ್ತಿಯ ಓಲೆ ಸರ ಎಲ್ಲ ಅಡ ಇಟ್ಬಿಟ್ಟು ಕಾಸ ನಿನಗೆ ತಂದು ಕೊಡ್ತೀನಿ. ಸ್ವಲ್ಪ ಪರವಾಗಿಲ್ಲ, ಇನ್ನೊಂದೇನಾದ್ರು ಹೇಳು. ಹ, ನೀನು ನಾಯಿ ಕದಂಗೆ. ಸೃಜನ್, ನಾನ್ ಮಿನಿಸ್ಟರ್ ಮಾಡ್ತೀನಿ. ಅಲ್ಲಿ ಮಿನಿಸ್ಟ್ರು ಚಿಲ್ಲರೆ ಕಾಸು ಹೊಸ ಮಿನಿಸ್ಟ್ರು, ಎಂಟರ್ಟೈನ್ಮೆಂಟ್ ಮಿನಿಸ್ಟ್ರು ನೋಡಿ, ತುಂಬಾ ದೊಡ್ಡದ್ದೇ. ನನಗೆ ಡಿಸೈಡ್ ಮಾಡೋದು ಕಷ್ಟ ಆಗ್ತಿದೆ. ದೊಡ್ಡವ್ರು ಇದ್ದಾರೆ, ಅವ್ರು ಡಿಸೈಡ್ ಮಾಡ್ಲಿ. ಸರ್ ಯಾವ್ದಾದ್ರು ಒಂದು ಮುಟ್ಟಿ ಸರ್. 3 ಹೊತ್ತಿ ಸರ್. 6 ಹೊತ್ತಿ ಸರ್. ಆರತ್ತೆ ಮ್ಯಾಕ್ಕೆ ಏನ್ ಅನ್ಕೊಂಡಿದ್ದೆ ನೋಡು ಬಾ. ಸರ್ 3 6 18 ಅಂತ ಕನ್ಫ್ಯೂಸ್ ಆಗ 18 ಹೊತ್ಬಿಡ್ಬೇಡಿ ಸರ್. ಒತ್ಬಿಟ್ಟೆ. ಗೊತ್ತುಬಿಟ್ಟೆ. ರಿಸಲ್ಟ್ ಅವ್ರು ಅನೌನ್ಸ್ ಮಾಡ್ಲಿ, ನೋಡ್ಬೇಕು. ಬೇಗ ಮಾಡಪ್ಪ, ನಿನ್ ಮನ್ಕನಾಗ ಅವನ್ ಯಾರು? ಮಜಾನಗರ ಕ್ಷೇತ್ರದ ರಿಸಲ್ಟ್ ಇದೀಗ ಬಂದಿದ್ದು. ಮುದ್ದೇಶ ಅವರು 1 ಮತದ ಅಂತರದಿಂದ ಗೆದ್ದಿದ್ದಾರೆ. He joined the Noi party. Hey, Pratama. ಏಯ್ ತುಜಾ ತೂಗ್ತಾವನೆ ಹೋಗೋ. ಉಯ್ಯಾಲೆ ಕಟ್ಬಿಟ್ಟು ತೂಗ್ತಾವ್ನೆ ಬಾ, ತೂಗ್ತಾವ್ನೆ. ಏಯ್ ಹೋಗೋ, ಮುಚ್ಕೊಂಡು ನಿಂತ್ಕೊಳ್ಳಲೆ. ನಾನ್ ಯಾರು? ಎಲೆಕ್ಷನ್ ಅಲ್ಲಿ ಗೆದ್ದಿರೋ ನಾಯಕ, ಯಾರ ಅಮಾಯಕ ಅಲ್ಲ ಕಣ ನಾನು. ಅವನು ನಾಯಿ ತರನ್ನ ಅಂತ ಕರೆದು ಬಿಟ್ರೆ ನಾನು ಹೋಗ್ಬಿಡ್ಬೇಕಾ? ಬರಕ್ಕಿಲ್ಲ ಕಣಲ್ಲ, ಹೋಗ. ಮುದ್ದೇಶ, ನಿನ್ನ ಗೆಲ್ಸಿರೋದೇ ಅವನೇ ಕಣೋ. ಓ ಭಾರಿ ಗೆಲ್ಲಿಸ್ಬಿಟ್ಟನಲ್ಲ. ಹೋಗಲೇ, ನನ್ನ ಕೆಪಾಸಿಟಿ ಇತ್ತು, ಗೆದ್ದೆ ಅಷ್ಟೇ ಕಣಮ್ಮ. ಇವಂದೇ ದೊಡ್ಡಸ್ಕೆ. ಹೋಗಲೇ. ಓ ಪ್ಲೇಟ್ ಚೇಂಜ್ ಆಗಿದೆ. ಬರೀ ಪ್ಲೇಟ್ ಅಲ್ಲಮ್ಮ, ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕೆ ಲಿಂಗನೇ ಚೇಂಜ್ ಮಾಡ್ಕೊಂಬಂದ ನಾನು. ಇನ್ನು ವೋಟರ್ ಐಡಿ ನಲ್ಲಿ ಕಣಮ್ಮ, ವೋಟರ್ ಐಡಿ ನಲ್ಲಿ. ಇನ್ನು ಪ್ಲೇಟ್ ಅಲ್ಲ ಬಾವು, ಚೊಂಬು, ಲೋಟ, ಪಾತ್ರೆ ಎಲ್ಲವನ್ನು ಚೇಂಜ್ ಮಾಡ್ಕೊಂಬಂದ. ಏನ ಮಾಡ್ತೀಯ? ಏನ ಮಾಡ್ತೀಯ? ಇದು ನನ್ನ ಏರಿಯಾ, ನಂದೇ ಅವ. ನಾ ಬರೋ ತನಕ ಮಾತ್ರ ಬೇರೆಯವ್ರವ, ಬಂದ ಮೇಲೆ ನಂದೇ ಅವ. ಇದು ಮುದ್ದೇಸರ ಕೋಟೆ ಕಣಲ್ಲೇ. ನಾನೇನ್ ಬೇಕಾದ್ರೂ ಮಾಡ್ತೀನಿ. ಕೆರೆ ಬುಲ್ಬಲ್ ಮಾತಾಡಕ್ಕಿಲ್ವಾ? ಬರ ಕುತ್ಕೊಂಡ್ಬಿಡು. ಬೈಲಿ ಏನಂದ ಈಗ ನಿನ್ನಲ್ಲಿ? ಏನಂದ ನೀನು? ಕೆರೆ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂದೆ. ಅಯ್ಯ ನಿನ್ನ ಮಕ ಮುಚ್ಚಲು, ನಿನ್ನ ಪ್ರಣಾಳಿಕೆಯಲ್ಲಿ ಏನೋ ಅಂದೆ, ನಮ್ಮ ಏರಿಯಾದಲ್ಲಿ ಹೆಣ್ಮಕ್ಳನ್ನ ಯಾರಿಗೂ ರೇಗ್ಸೋದಕ್ಕೆ ಬಿಡಲ್ಲ ಅಂತಂದ್ರೆ ನೀ ಏನೋ ಮಾಡ್ತಾ ಇದ್ಯಾ? ಕರೆಕ್ಟ್ ಬಾಬಾ. ಪ್ರಣಾಳಿಕೆಯಲ್ಲಿ ಏನ್ ಹೇಳುತ್ತೋ ಅದೇ ಮಾಡ್ದೆ. ಏನು? ನಾನು ಏನ್ ಹೇಳಿದ್ದೆ? ಯಾವನ್ಗೂ ರೇಗ್ಸಕ್ ಬಿಡಕ್ಕಿಲ್ಲ ಅಂತ. ಯಾಕೆಂದ್ರೆ ಇರೋ ಹುಡುಗಿರ್ನೆಲ್ಲ ನಾನು ಒಬ್ಬನೇ ರೇಗಿಸ್ತೀನಿ. ಕೆರೆ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಅಯ್ಯೋ ತೋಪರ್ ನನ್ನ ಮಗನೇ, ಏರಿಯಾನಲ್ಲಿ ನೀರಿನ ಪ್ರಾಬ್ಲಮ್ ಇರಲ್ಲ ಅಂತಲ್ಲ, ಅದು ಇರೋ ಬರೋ ನಲ್ಲಿನೆಲ್ಲ ಕಿತ್ತು ಬಿಸಾಕ್ಬಿಡ್ತಾನೆ. ನೀರೆಲ್ಲ ಅಂದ್ರೆ ನೀರಿನ ಪ್ರಾಬ್ಲಮ್ ಎಲ್ಲಿ ಬರುತ್ತೆ? ಅದು ಇವನ್ ಐಡಿಯಾ. ನನ್ನ ಮನಸ್ಸಿನಲ್ಲಿ ಇರೋದ್ನೇ ಹೇಳ್ಬಿಟ್ಟೆ ಕಣ ಬಾವ. ನನ್ ಮಗ ನಿನ್ನ ನಂಬ್ಕೊಂಡ್ ಬಂದ್ವಲ್ಲ, ಪೆಟ್ರೋಲ್ 40 ರೂಪಾಯಿಗೆ ಸಿಗೋಂಗ್ ಮಾಡ್ತೀನಿ ಅಂದೆ. ಅದ್ ಅರ್ಧ ಲೀಟರ್ ಕಣ.
ಕರೆಕ್ಟ್ ಬಾವ, ಕರೆಕ್ಟ್ ಆಗಿ ಹೇಳ್ದೆ. ಎಲ್ಲ ಕರೆಕ್ಟ್ ಆಗಿ ನನ್ನ ಊಹೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೀನ್ ಅಪ್ಪಿಯೇ ಮಾಡ್ಕೊತೀನಿ. ಗೆಲ್ಸಿದ್ರೆ ಮನೆ ಮಗಳಾಗಿರ್ತೀನಿ ಅಂದಲ್ಲ. ಕರೆಕ್ಟ್ ಆಗಿ ನಿನ್ನ ಕೇಳಿಸ್ಕೊಂಡಿಲ್ಲ ಕಣಪ್ಪ. ನಾನು ಹೇಳಿದ್ದು ಗೆಲ್ಸಿದ್ರೆ ಮನೆ ಮಗಳ ಜೊತೆ ಇರ್ತೀನಿ ಅಂತ. ಲೇ, ಈ ಏರಿಯಾಗೆ ಹೆಣ್ಮಕ್ಳಿದಾರಲ್ಲ ಅವ್ರನ್ನೆಲ್ಲ ಚುಡಾಯಿಸಕ್ಕೆ ಅಧಿಕಾರ ಇರೋದು ನನಗೆ ಮಾತ್ರ. ಮುದ್ದೇಶ, ನೀನ್ ಹಿಂಗೆಲ್ಲ ಹೇಳೇ ಇಲ್ಲ ಕಣ. ನೀನ್ ಹಿಂಗೆ ಹೇಳಿಲ್ಲ ಕಣ. ನಾನು ಹಿಂಗೆ ಹೇಳ್ದೆ ಕಣ. ಇಲ್ಲ ಕಣ, ನಾನ್ ಹಿಂಗೆ ಹೇಳಿದ್ದು. ಬಾವ, ನಿಂಗೆ ಡೌಟ್ ಇದ್ರೆ ಊಟಲ್ಲಿ ರಿವೈಂಡ್ ಮಾಡ್ಕೊಂಡು ನೋಡ್ಕೋ ಹೋಗು. ಇಂತ ಕಿತ್ತೋದ ತಿರ್ಬೋಕಿ ನನ್ ಮಗನ್ಗೆ ಓಟ್ ಹಾಕಿ ಗೆಲ್ಸಿದ್ವಲ್ಲ. ಇರು ಮಾಡ್ತೀನಿ ಈಗ. ಎಲ್ಲಾರು ಏನಾರು ಮಾಡ್ಕೋ, ಗೆದ್ದಾಯ್ತು. ಗೆದ್ಮೇಲೆ ನಮ್ದೇ ಅವ. ಇನ್ನೊಂದು ಅನೌನ್ಸ್ಮೆಂಟ್ ಬಂತು ನೋಡ ಮುದ್ದೆ. ಇದೀಗ ಬಂದ ಸುದ್ದಿ. ಅಂತಿಮ ಫಲಿತಾಂಶ ಈಗಷ್ಟೇ ಬಂದಿದ್ದು. ಅದರಲ್ಲಿ ಮುದ್ದೇಶನ ಬದಲು ರೇಖಾರವರು ಜಯಶಾಲಿಯಾಗಿದ್ದಾರೆ. ಏನ್ ಬಾವ ಇದು? ನಾನ್ ಗೆದ್ದೆ ಅಂತ ತಾನೇ ಅನೌನ್ಸ್ಮೆಂಟ್ ಮಾಡಿದಾಗ ಅದಂಗೆ ಇವಾಗ ಹಿಂಗ್ ಅನ್ಬಿಟ್ರು ಏಕ್ದಮ್ಮ ಹೆಂಗೆ? ಹ್ಞೂ ಕಣ, ಅದು ನೋಟಾ ತರ ಡೌಟಾ ಅಂತ ಒಂದು ಬಟನ್ ಇದೆ. ನಿನ್ನ ಟೆಸ್ಟ್ ಮಾಡೋದಕ್ಕೆ ಡೌಟಾ ಬಟನ್ ನ ಒತ್ಬಿಟ್ಟು ಓಟ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ದೆ. ಈಗ ಅದನ್ನ ರೇಖಾ ಕಡೆಗೆ ಟರ್ನ್ ಮಾಡ್ಬಿಟ್ಟೆ. ಬಾವ, ಇದು ಮೋಸ ಬಾವ, ಮೋಸ ಇದು. ನಾನ್ ನೋಡ್ದೆ, ನೀನ್ ನಂಗೆ ಓಟ್ ಆಗಿದ್ ನಾನ್ ನೋಡ್ದೆ. ಇಲ್ಲ ಕಣ, ನಿನ್ಗಲ್ಲ. ಇಲ್ಲ, ನನ್ ಗೊತ್ತು ನೀನ್ ನನಗೆ ಓಟ್ ಹಾಕಿದ್ದು. ಡೌಟ್ ಇದ್ರೆ ಊಟಲ್ಲಿ ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ. ನಂದ ನಂಗೆ ಇಟ್ಬಿಟ್ಟಲ್ಲಪ್ಪ. ನಮ್ಮ ಅಜ್ಜಿ ಹೇಳೋಳು ನಾಯಿಗ್ ಮಾಡಿ ನಾಟ ಕುಡಿಬೇಕು ಅಂತ. ಅದಿವತ್ತು ಕರೆಕ್ಟ್ ಆಗ್ಬಿಡ್ತು. ಗೊಬ್ರ, ಈ ನನ್ನ ಮಗನ ಮೇಲೆ ಕೋಪ ಉಕ್ಕತಾಯ್ತಾ, ಏನ್ ಮಾಡೋದು ಹೇಳೋ? ಈಗ ನೀವೇನು ಮಾಡ್ತೀರಾ ಅಂದ್ರೆ, ಅವನ್ ಗೋಮಾಳ ಕಿತ್ಬಿಟ್ಟು ಕಚ್ಚ ಕನ್ಸಿ ಮಚ್ಚಬೇಕಂದ್ರೆ ನಾನೇ ಕೊಡಿಸ್ತೀನಿ. ಕೊಡ್ರ ಮಚ್ಚು. ಬಂದ್ರ ನಾಯಿ ಹೊಡ್ದಂಗ್ ಹೊಡಿಯೋಣ. ಬಂದ್ರು ಓಕೆ, ಈಗ MLA ಚಿತ್ರತಂಡದವರು ಮಜಾ ಟಾಕೀಸ್ ಅಲ್ಲಿ ನಮ್ಮ ಆಡಿಯನ್ಸ್ ಹತ್ರ ಮಾತಾಡ್ತಾರೆ. ಆಡಿಯನ್ಸ್ ನಿಮ್ಮ ಹತ್ರ ಮಾತಾಡ್ತಾರೆ. ಓಕೆ, ಎಸ್, ಯಾರು ಮೊದಲಿಗರು? ನನ್ನ ಹೆಸರು ಪ್ರಿಯಾಂಕಾ. ನಾನು ವಿಜಯಪುರಿಂದ ಬಂದಿದ್ದೀನಿ. ನಾನು ಸೃಜನ್ ಸರ್ಗೆ ಒಂದು ಕ್ವಶನ್ ಕೇಳ್ತೀನಿ. ನನಗೆ ದೆವ್ವಗಳ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಆಸೆ. ಬಟ್ ಅವ್ರ ಜೊತೆ ಹೇಗ್ ಮಾತಾಡೋದು? ಇಲ್ಲಿದಾವಲ್ಲ, ಮಾತಾಡಮ್ಮ. ಅವ್ರ ಜೊತೆ ಎಲ್ಲ ಮಾತಾಡಕ್ ಆಗಲ್ವಲ್ಲ? ಅಲ್ಲ, ನೀನ್ ಕೇಳಿದೇನಪ್ಪ ದೆವ್ವಗಳ ಜೊತೆ ಮಾತಾಡ್ಬೇಕು ಅಂತ. ಅಯ್ಯೋ, ನೀನ್ ಮಜಾ ಟಾಕೀಸ್ ಅಲ್ಲಿರೋ ನಮ್ಮ ಮನೆಯವ್ರ ಹತ್ರ ಎಲ್ಲ ಮಾತಾಡಿದ್ರೆ ದೆವ್ಗಳೇ ನಾವೆಲ್ಲ. ಅದೇ ನನ್ ದೆವ್ವಗಳ ಜೊತೆ ಮಾತಾಡ್ಬೇಕು ಅಂತ ಆಸೆ ಇದೆ. ಆದ್ರೆ ಹೇಗ್ ಮಾತಾಡೋದು? ಬಾಮ್ಮ ಇಲ್ಲಿ, ಬಾಮ್ಮ ಮಾತಾಡಮ್ಮ. ಮಾತಾಡಮ್ಮ. ಏನಮ್ಮ ನಿನ್ ಬಾಧೆ? ಏನು ಇಲ್ಲ ಮೇಡಮ್, ನಾನು ಕೂತ್ಕೋಚಾಣ. ಇಲ್ಲ ನೋಡು, ಇಲ್ಲೊಂದು ಪೆಡಂಬೂತ ಇದೆ, ಇಲ್ಲೊಂದು ಪಿಶಾಚಿ ಇದೆ, ಇಲ್ಲೊಂದು ಮೋಹಿನಿ ಇದೆ. ನೋಡಿ, ಎಲ್ಲ 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 ನಾವು. ನೀನು 8 ಗಂಟೆ 9 ಗಂಟೆಗೆಲ್ಲ ದೆವ್ವ ಜೊತೆ ಮಾತಾಡಕ್ಕಾಗಲ್ಲ. 12 ಗಂಟೆಗೆ ಹೋಗು, ಮಜಾ ಟಾಕಿಸಿದು. ಆಕ್ಚುಲಿ ಏನ್ ಗೊತ್ತಾ, ಇವಾಗೆಲ್ಲ 9 ಗಂಟೆ ಅಷ್ಟೊತ್ತಿಗೆಲ್ಲ ನಮ್ಮ ಮಜಾ ಟಾಕೀಸ್ ಅಲ್ಲಿ ಎಲ್ಲ ಡೀಸೆಂಟ್ ದೇವ್ಗಳು. 12 ಗಂಟೆ ಮೇಲೆ ನೀನ್ ನಿಜವಾಗ್ಲೂ ದೇವ್ದ ಹತ್ರ ಮಾತಾಡ್ಬೇಕು ಅಂದ್ರೆ ಮೋಹನ್ ಹತ್ರ ಮಾತಾಡೋ. ಮೋಹನ್ ಒಂದು ಚೂರ್ ಹಾಕೊಂಡಿರ್ತಾರೆ. ದೆವ್ವ ಬಿಡಿಸ್ಬಿಡ್ತಾರೆ. ಹಲೋ ಮೋಹನ್. ಇಬ್ರು ಒಟ್ಟಿಗೆ. ಸರ್, ರೇವಣ್ಣ ಸರ್ಗೆ ಒಂದು ಆಸೆನ ಈಡೇರಿಸಬೇಕು ಸರ್. ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸ್ಕೊ ಎಲ್ರಿಗೂ. ಸರ್, ನನ್ನ ಹೆಸರು ನಂಜಪ್ಪ ಅಂತ. ನಿಮ್ದೇ MLA ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ ಸರ್. ಹೀರೋ ಫ್ರೆಂಡ್ ಜೊತೆ ಅಂದ್ರೆ 5 ಜನ ಫ್ರೆಂಡ್ಸಲ್ಲಿ ನಾನು ಒಬ್ಬ. ಆದರೂ ನಾನು ಇವತ್ತು ಅಲ್ಕೂರಕ್ಕೆ ಅಂತ ಬಂದಿದ್ದೆ. ನೀವು ರೇವಣ್ಣ ಸರ್ ವೇದಿಕೆ ಮೇಲೆ ಇರೋದ್ರಿಂದ ನಿಮ್ಮ ಆಸೆ ಈಡೇರಿಸೋಂಥ ಒಂದು
ಸೂಕ್ತ ವೇದಿಕೆ ಇದನ್ಸುತ್ತೋ. ಯಾಕೆಂದ್ರೆ ಜನಪದ ಜಗಲಿ ಅಂತ ನಾವು ನಿಮ್ಮ ಆತ್ಮೀಯರಾದ ಶಿವರಾಜು ಸರ್ ಅವರ ಕಾರ್ಯಕ್ರಮದಲ್ಲಿ ಒಂದು ಬೆಂಗಳೂರು ಬಗ್ಗೆ ನಾನೇ ರಚಿಸಿರ್ತಕ್ಕಂಥ ಒಂದು ಗೀತೆ ಹಾಡು ಹೇಳಿದ್ದೆ. ಅದು ಇನ್ನೊಮ್ಮೆ ಹಾಡಿ ಒನ್ಸ್ ಮೋರ್ ಹಾಡಿ ಅಂತ ಹೇಳಿದ್ರೆ ಏಕೈಕ ರಾಜಕಾರಣಿ ನೀವು. ಅದು ಹಾಡಕ್ಕೆ ಅಂತ ಹೋದಾಗ ಕರೆಂಟ್ ಹೊಂಟೋಯ್ತು ಸರ್. ಇವತ್ತು ಮಜಾ ಟಾಕೀಸ್ ಆ ವೇದಿಕೆ ಕೊಟ್ಟಿದೆ, ನಾನು ಅಲ್ಲಿಗೆ ಬಂದು ಹಾಡು ಹೇಳ್ಬೋದಾ ಸರ್? ಆಕ್ಚುಲಿ ನಂಜಪ್ಪ ನಮ್ಮ ಮಜಾ ಟಾಕೀಸ್ ಅಲ್ಲೂ ಈಸ್ ಬೀನ್ ಅ ಪಾರ್ಟ್ ಆಫ್ ಮಜಾ ಟಾಕೀಸ್. ಸೂಪರ್. ಓಕೆ ಸರ್, ಫಸ್ಟ್ ಟೈಮ್ ಮಜಾ ಟಾಕೀಸ್ ಬಂದ್ರಿ, ಎಂಜಾಯ್ ಮಾಡಿದ್ರ ಸರ್? ಸಂತೋಷ ಆಯ್ತು. ಎಂಜಾಯ್ ಮಾಡಿದ್ರ ಸರ್? ಎಂಜಾಯ್ ಮಾಡಿದ್ರಿ. ನಿಮ್ಮ ಟೆನ್ಷನ್ ಎಲ್ಲ ಕಮ್ಮಿ ಆಯ್ತಾ? ಆರಾಮಾಗಿದ್ರಲ್ಲ ಸರ್? ವೆರಿ ನೈಸ್. ಓಕೆ, ಸೊ ತಮ್ಮ MLA ಸಿನಿಮಾಗೆ ನಮ್ಮ ಇಡೀ ತಂಡದ ಪರವಾಗಿ ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ. ನೀವು ಸಿನಿಮಾ ಮಾಡೋಣ, ಮರಿಬೇಡಿ. ಓಕೆ, ಸರ್ ನಿಮಗೋಸ್ಕರ ಗಂಧದ ಮರ ದಯವಿಟ್ಟು ಹುಷಾರಾಗಿ ಬೆಳೆಸಿ ಸರ್ ನಿಮ್ಮ ತೋಟದಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ತರಲೆ ಇತ್ತು, ನಗು ಇತ್ತು, ಮಜಾ ಇತ್ತು, ಅಂಡ್ ಸಿಕ್ಕಾಪಟ್ಟೆ ನಮ್ಮ ಏನಂದ್ರೆ ಕುಚೋತೆಗಳಿತ್ತು. ಇದೆಲ್ಲ ಕೂಡ ನಿಮಗೆ MLA ಸಿನಿಮಾದಲ್ಲಿ ಸಿಗುತ್ತೆ. ಅಷ್ಟೇ ನಗು ಇರುತ್ತೆ, ಅಷ್ಟೇ ಮಜಾ ಇರುತ್ತೆ. ದಯವಿಟ್ಟು MLA ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಮಜಾ ಟಾಕೀಸ್ ಯಾವುದೇ ಸಂಚಿಕೆ ಆಗಲಿ ನೀವು ಮತ್ತೆ ನೋಡ್ಬೇಕು ಅಂದ್ರೆ ದಯವಿಟ್ಟು ಊಟ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಊಟಲ್ಲಿ ಮಜಾ ಟಾಕೀಸ್ ನ ನೋಡ್ತಾನೆ ಇರಿ. ಸೊ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ದಯವಿಟ್ಟು ಗಿಡ ನೆಡಿ, ನೀರು ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು, ಲವ್ ಯು ಆಲ್, ಗುಡ್ ನೈಟ್, ಬಾಯ್.